ಎಲ್ರಿಗೂ ನಮಸ್ಕಾರ ಮಕ್ಕಳ. ಇವತ್ತಿನ ತರಗತಿಯಲ್ಲಿ ವಿಜ್ಞಾನ ವಿಷಯದಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಈ ಮೈಕ್ರೋ ಆರ್ಗ್ಯಾನಿಸಮ್ಗೆ ನಾವು ಕನ್ನಡದಲ್ಲಿ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಿ. ಓಕೆನಾ? ಈ ಮೈಕ್ರೋ ಆರ್ಗ್ಯಾನಿಸಮ್ ಅಂತಾನೆ ಏನಕ್ಕಪ್ಪ ನೇಮ್ ಕೊಟ್ರು ಅಂತ ನೋಡೋದಾದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಮೈಕ್ರೋ ಮೀನ್ಸ್ ಸ್ಮಾಲ್ ಅಂಡ್ ಆರ್ಗ್ಯಾನಿಸಮ್ ಮೀನ್ಸ್ ಲಿವಿಂಗ್ ಥಿಂಗ್ಸ್. ಈ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಅನ್ನೋ ವರ್ಡ್ ಗ್ರೀಕ್ ಭಾಷೆಯಿಂದ ಬಂದಿರತಂತದ್ದು. ಗ್ರೀಕ್ ಭಾಷೆಯಿಂದ, ವಿಚ್ ಮೀನ್ಸ್ ಮೈಕ್ರೋ ಅಂದ್ರೆ ಸ್ಮಾಲ್ ಅಂಡ್ ಆರ್ಗ್ಯಾನಿಸಮ್ ಮೀನ್ಸ್ ಲಿವಿಂಗ್ ಥಿಂಗ್ಸ್ ಅಂತ. ಓಕೆನಾ? ಹೆನ್ಸ್ ವಿ ಕಾಲ್ಡ್ ದಿಸ್ ಆಸ್ ಮೈಕ್ರೋ ಆರ್ಗ್ಯಾನಿಸಮ್. ದ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ ಅವರ್ ಸರೌಂಡಿಂಗ್ ಇಸ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು. ದೆನ್ ಇದನ್ನ ನಾವು ಡಿಫೈನ್ ಮಾಡೋದಾದ್ರೆ ಅಥವಾ ಒಂದು ವ್ಯಾಖ್ಯಾನ ಕೊಡೋದಾದ್ರೆ ಯಾವ ರೀತಿ ಕೊಡ್ಬೋದು ಅಂತ ನೋಡೋದಾದ್ರೆ, ಇದಕ್ಕೆ ಇದೇ ರೀತಿ ವ್ಯಾಖ್ಯಾನ ಮಾಡಬೇಕು ಅಂತ ಏನಿಲ್ಲ. ನಾನೊಂದು ವ್ಯಾಖ್ಯಾನ ಹಾಕೊಂಡಿದ್ದೀನಿ. ದ ಆರ್ಗ್ಯಾನಿಸಮ್ ವಿಚ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್ ಅಂಡ್ ದೇ ಕೆನಾಟ್ ಬಿ ಸೀನ್ ಥ್ರೂ ಅವರ್ ನೇಕೆಡ್ ಐಸ್. ಅಲ್ವಾ? ದೀಸ್ ಆರ್ ದ ಆರ್ಗ್ಯಾನಿಸಮ್ ವಿಚ್ ಆರ್ ವೆರಿ ಸ್ಮಾಲ್. ಯಾವ ಒಂದು ಜೀವಿಗಳು ತುಂಬಾ ಚಿಕ್ಕದಾಗಿರ್ತಾವೋ ಹಾಗೆ ಬರಿಗಣ್ಣಿನಿಂದ ನೋಡೋಕೆ ಅಸಾಧ್ಯನೋ ಅಂತವನ್ನ ನಾವು ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಿ. ಓಕೆನಾ? ದೆನ್ ನಾನು ಹೇಳ್ದೆ ಈ ಮೈಕ್ರೋ ಆರ್ಗ್ಯಾನಿಸಮ್ ನ ಬರಿಗಣ್ಣಲ್ಲಿ ನೋಡೋಕ್ಕಾಗಲ್ಲ. ವಿ ಕಾಂಟ್ ಸಿ ಥ್ರೂ ಅವರ್ ನೇಕೆಡ್ ಐಸ್ ಅಂತ ಹೇಳ್ದೆ. ದೆನ್ ಹೌ ಕ್ಯಾನ್ ವಿ ಸಿ ದಿಸ್ ಮೈಕ್ರೋ ಆರ್ಗ್ಯಾನಿಸಮ್? ಹೇಗೆ ನಾವು ಈ ಸೂಕ್ಷ್ಮ ಜೀವಿಗಳನ್ನ ನೋಡ್ಬೋದು ಅಂತ ನೋಡೋದಾದ್ರೆ ಅದಕ್ಕೆ ಒಂದು ಡಿವೈಸ್ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಡಿವೈಸ್ ಮೂಲಕ ನೋಡ್ಬೋದು. ಡಿವೈಸ್ಗೆ ಮೈಕ್ರೋಸ್ಕೋಪ್ ಅಂತ ಹೇಳ್ತೀವಿ. ಏನು? ಮೈಕ್ರೋಸ್ಕೋಪ್. ಇಟ್ ಇಸ್ ಅ ಡಿವೈಸ್ ಯೂಸ್ಡ್ ಟು ಅಬ್ಸರ್ವ್ ದ ಸ್ಮಾಲ್ ಆರ್ಗ್ಯಾನಿಸಮ್. ಮೈಕ್ರೋ ಆರ್ಗ್ಯಾನಿಸಮ್ ನ ಅಬ್ಸರ್ವ್ ಮಾಡೋದ್ರಿಂದ ನಾವು ಇದಕ್ಕೆ ಮೈಕ್ರೋಸ್ಕೋಪ್ ಅಂತ ಹೇಳ್ತೀವಿ. ಇದರಲ್ಲಿ ಬರೀ ಮೈಕ್ರೋ ಆರ್ಗ್ಯಾನಿಸಮ್ ಮಾತ್ರ ಅಬ್ಸರ್ವ್ ಮಾಡ್ಬೋದಾ? ಇಲ್ಲ, ಬೇರೆ ಬೇರೆ ನಾನ್ ಲಿವಿಂಗ್ ಥಿಂಗ್ಸ್ ನ ಕೂಡ ಅಬ್ಸರ್ವ್ ಮಾಡಬಹುದು. ಪಾರ್ಟಿಕಲ್ ಸೈಜ್ ನ ಕಂಡುಹಿಡಿಯಕ್ಕೆ ಕೂಡ ಈ ಮೈಕ್ರೋಸ್ಕೋಪ್ ನ ಬಳಸ್ತಾರೆ. ಬಟ್ ಆ ಮೈಕ್ರೋ ಮೀನ್ಸ್ ಚಿಕ್ಕದಲ್ವಾ, ಆ ಚಿಕ್ಕ ಮೆಟೀರಿಯಲ್ಸ್ ನ ಅಥವಾ ಚಿಕ್ಕ ಒಂದು ಆರ್ಗ್ಯಾನಿಸಮ್ಸ್ ನ ಐಡೆಂಟಿಫೈ ಮಾಡೋದ್ರಿಂದ ನಾವು ಇದನ್ನ ಮೈಕ್ರೋಸ್ಕೋಪ್ ಅಂತ ಹೇಳ್ತೀವಿ. ಓಕೆನಾ? ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ವಿ ವಿಲ್ ಅಬ್ಸರ್ವ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅಲ್ವಾ? ಓಕೆ, ನೆಕ್ಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ, ಸೂಕ್ಷ್ಮ ಜೀವಿಗಳದ್ದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ, ಫಸ್ಟ್ ಒನ್, ವೆರಿ ಸ್ಮಾಲ್ ಇನ್ ಸೈಜ್. ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್. ನಮಗೆ ಗೊತ್ತಲ್ವಾ, ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ದಿಸ್ ಸ್ಟ್ರಕ್ಚರ್ಸ್ ಮೈಕ್ರೋಸ್ಕೋಪಿಕ್. ಏನು ಮೈಕ್ರೋಸ್ಕೋಪಿಕ್ ಅಂದ್ರೆ? ಮೈಕ್ರೋಸ್ಕೋಪಿಕ್ ಮೀನ್ಸ್ ದೇ ಆರ್ ವೆರಿ ಸ್ಮಾಲ್. ವಿ ಹ್ಯಾವ್ ಟು ಸಿ ದಟ್ ಆರ್ಗ್ಯಾನಿಸಮ್ಸ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್. ಅಲ್ವಾ? That is, they are very small in size. Then ubiquitous. ಏನು ubiquitous ಅಂದ್ರೆ? ubiquitous ಅಂದ್ರೆ ಎಲ್ಲಾ ಕಡೆಯೂ ಪ್ರೆಸೆಂಟ್ ಇರೋದು. ಇಟ್ ಮೀನ್ಸ್ ಪ್ರೆಸೆಂಟ್ ಎವ್ರಿವೇರ್. ಪ್ರೆಸೆಂಟ್ ಎವ್ರಿವೇರ್. ಹೌದಾ? ಈ ಮೈಕ್ರೋ ಆರ್ಗ್ಯಾನಿಸಮ್ ಎಲ್ಲಾ ಕಡೆ ಪ್ರೆಸೆಂಟ್ ಇರುತ್ತಾ? ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಇರುತ್ತಾ ಅಥವಾ ಬೇರೆ ಎನಿಮಲ್ಸ್ ಅಲ್ಲಿ ಇರುತ್ತಾ ಅಂದ್ರೆ ಎಸ್, ಎಲ್ಲಾ ಕಡೆನೂ ಇರುತ್ತೆ. ಗಾಳಿಯಲ್ಲಿ ಇರುತ್ತಾ? ಎಸ್. ಮಣ್ಣಲ್ಲಿ ಇರುತ್ತಾ? ಎಸ್. ನೀರಲ್ಲೂ ಕೂಡ ಇರುತ್ತೆ. ಹೆನ್ಸ್ ಇಟ್ ಈಸ್ ಯುಬಿಕ್ವಿಟಸ್. ಯುಬಿಕ್ವಿಟಸ್ ಅಂದ್ರೆ ದೀಸ್ ಆರ್ ಪ್ರೆಸೆಂಟ್ ಎವ್ರಿವೇರ್. ದೆನ್ ಜನರಲಿ ಯೂನಿಸೆಲ್ಯುಲಾರ್. ಏನು ಯೂನಿಸೆಲ್ಯುಲಾರ್ ಅಂದ್ರೆ? ದೇ ಆರ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್ ಅಥವಾ ಒನ್ ಸೆಲ್. ಸಿಂಗಲ್ ಸೆಲ್ ಇಂದ ಅದು ಆಗಿದ್ರೆ ಆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಒಂದು ನಾವು ಯೂನಿಸೆಲ್ಯುಲಾರ್ ಅಂತ ಹೇಳ್ತೀವಿ. ಹೌದು, ಹಾಗಾದ್ರೆ ಎಲ್ಲಾ ಮೈಕ್ರೋ ಆರ್ಗ್ಯಾನಿಸಮ್ ಯೂನಿಸೆಲ್ಯುಲಾರ್ ಅಂತ ನೋಡೋದಾದ್ರೆ ಇಲ್ಲಿ ನಾನು ಜನರಲಿ ಅಂತ ಮೆನ್ಷನ್ ಮಾಡಿದ್ದೆ. ಸಾಮಾನ್ಯವಾಗಿ. ಓಕೆನಾ? ಸಾಮಾನ್ಯವಾಗಿ ಯೂನಿಸೆಲ್ಯುಲಾರ್ ಅಂದ್ರೆ ಮಲ್ಟಿ ಸೆಲ್ಯುಲಾರ್ ಕೂಡ ಇದಾವೆ, ಬಟ್ ಕಡಿಮೆ. ಹೆಚ್ಚಿನದಾಗಿ ಯೂನಿಸೆಲ್ಯುಲಾರೇ ಇದಾವೆ ಅಂತ. ಓಕೆನಾ? ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ, ದೇ ಆರ್ ಪ್ರೋಕ್ಯಾರಿಯೋಟಿಕ್ ಆರ್ ಯುಕ್ಯಾರಿಯೋಟಿಕ್. ಕೆಲವೊಂದು ಪ್ರೋಕ್ಯಾರಿಯೋಟಿಕ್ ಇರ್ತವೆ, ಕೆಲವೊಂದು ಯುಕ್ಯಾರಿಯೋಟಿಕ್ ಸೆಲ್ ಇರ್ತವೆ. ಏನು ಪ್ರೋಕ್ಯಾರಿಯೋಟಿಕ್ ಅಂದ್ರೆ? ಪ್ರೋಕ್ಯಾರಿಯೋಟಿಕ್ ಅಂದ್ರೆ ದೇ ಆರ್ ಲ್ಯಾಕ್ ಇನ್ ನ್ಯೂಕ್ಲಿಯಸ್. ಯುಕ್ಯಾರಿಯೋಟಿಕ್ ಅಂದ್ರೆ ಟ್ರೂ ನ್ಯೂಕ್ಲಿಯಸ್. ಟ್ರೂ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್. ಯುಕ್ಯಾರಿಯೋಟಿಕ್ ಅಂದ್ರೆ. ಓಕೆನಾ? ಪ್ರೋಕ್ಯಾರಿಯೋಟಿಕ್ ಅಂದ್ರೆ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನೆಲ್ಸ್ ಇರ್ತವೆ ಅಲ್ವಾ? ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನೆಲ್ಸ್ ಅಂದ್ರೆ ಯಾವ್ದ್ಯಾವ್ದು? ಮೈಟೋಕಾಂಡ್ರಿಯಾ ಇರ್ಬೋದು, ಗಾಲ್ಗಿ ಅಪ್ಯಾರಟಸ್ ಇರ್ಬೋದು,
ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು. ಇವು ಈ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಆಬ್ಸೆಂಟ್ ಇರ್ತವೆ. ವೆರಾಸ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್ ಅಥವಾ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಈ ಮೆಂಬ್ರೇನ್ ಬೌಂಡೆಡ್ ಸೆಲ್ಸ್ ಎಲ್ಲ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಇದು ಈ ಪ್ರೊಕ್ಯಾರಿಯೋಟಿಕ್ ಮತ್ತೆ ಯೂಕ್ಯಾರಿಯೋಟಿಕ್ ಇರೋ ಡಿಫ್ರೆನ್ಸ್. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದೀವಿ, ಇರ್ಲಿ ಇನ್ನೊಂದ್ಸಲ ಹೇಳ್ತೀನಿ. ಓಕೆನಾ? ಕೆಲವೊಂದು ಪ್ರೊಕ್ಯಾರಿಯೋಟಿಕ್ ಇದೆ, ಕೆಲವೊಂದು ಯೂಕ್ಯಾರಿಯೋಟಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದಾವೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ರ್ಯಾಪಿಡ್ ರಿಪ್ರೊಡಕ್ಷನ್. ಏನ್ ರ್ಯಾಪಿಡ್ ಅಂದ್ರೆ? ರ್ಯಾಪಿಡ್ ಮೀನ್ಸ್ ಫಾಸ್ಟ್ ರಿಪ್ರೊಡಕ್ಷನ್. ಬೇರೆ ಆರ್ಗ್ಯಾನಿಸಮ್ಸ್ ತರ ಇಲ್ಲಿ ಲೇಟ್ ಆಗಲ್ಲ, ತುಂಬಾ ತಡವಾಗಿ ರಿಪ್ರೊಡಕ್ಷನ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವ ರೀತಿ ರಿಪ್ರೊಡಕ್ಷನ್ ಆಗುತ್ತಪ್ಪ ಅಂದ್ರೆ, ಬೋತ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಕೂಡ ಆಗುತ್ತೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಕೂಡ ಆಗುತ್ತೆ. ಓಕೆನಾ? ಇದಿಷ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ನಮ್ಮ ಸರೌಂಡಿಂಗ್ ಅಲ್ಲಿ ಹಲವಾರು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದಾವೆ. ದೇರ್ ಆರ್ ಮೆನಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಅವರ್ ಸರೌಂಡಿಂಗ್ ಆರ್ ಎನ್ವಿರಾನ್ಮೆಂಟ್. ಅವನ್ನ ನಾವು ಸ್ಟಡಿ ಮಾಡೋಕ್ಕೋಸ್ಕರ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಗೆ ಅನುಗುಣವಾಗಿ ನಾವು ಬೇರೆ ಬೇರೆ ಡಿವಿಷನ್ ಆಗಿ ಅಥವಾ ಬೇರೆ ಬೇರೆ ಗ್ರೂಪ್ ಗಳಾಗಿ ಮಾಡ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಫಂಗೈ ಅಂತ ಹೇಳ್ತೀವಿ. ಫಂಗೈ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿರೋನೆಲ್ಲ ನಾವು ಫಂಗೈ ಅಂತ ಹೇಳ್ತೀವಿ. ಓಕೆನಾ? ಆಲ್ಗೆ ಅಂತ ಒಂದು ಗ್ರೂಪ್ ಮಾಡಿದೀವಿ. ದೆನ್ ಪ್ರೋಟೋಜುವಾ, ಆಮೇಲೆ ಪ್ರೋಟೋಜುವಾ, ಫಂಗೈ, ಆಲ್ಗೆ ಅಂಡ್ ಬ್ಯಾಕ್ಟೀರಿಯಾ ಅಂಡ್ ವೈರಸ್ ಅಂತ ಒಂದು ಬರುತ್ತೆ. ಆ ವೈರಸಸ್ ನಾನು ಅದು ವೈರಸ್ ಬಂದಾಗ ಹೇಳ್ತೀನಿ. ಅದನ್ನ ನಾವು ಮೈಕ್ರೋ ಆರ್ಗ್ಯಾನಿಸಮ್ ಅನ್ನೋದಕ್ಕಿಂತ ಮೈಕ್ರೋಬ್ ಅಂತ ಅಂದ್ರೆ ಬೆಸ್ಟ್. ಬಿಕಾಸ್ ಅದು ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿದೆ ಅಂಡ್ ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿದೆ. ಅದು ವೈರಸ್ ಬಗ್ಗೆ ಮಾತಾಡುವಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಓಕೆನಾ? ಓಕೆ, ಯಾವ್ದೆಲ್ಲ ಕ್ಲಾಸಿಫಿಕೇಶನ್ ಅಂತ ನೋಡೋದಾದ್ರೆ, ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜುವಾ, ಆಲ್ಗೆ ಅಂಡ್ ವೈರಸ್. ಓಕೆ, ಇಲ್ಲಿ ನಾನು ವೈರಸಸ್ ನ ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದೀನಿ, ಬಿಕಾಸ್ ಇದು ಲಿವಿಂಗ್ ಆರ್ಗ್ಯಾನಿಸಮ್ ಆಗು ವರ್ಕ್ ಮಾಡುತ್ತೆ ಅಂಡ್ ನಾನ್ ಲಿವಿಂಗ್ ಆಗು ವರ್ಕ್ ಮಾಡುತ್ತೆ. ಓಕೆನಾ? ಇದಿಷ್ಟು ಮೈನ್ 4 ಮೈಕ್ರೋ ಆರ್ಗ್ಯಾನಿಸಮ್. ಓಕೆನಾ? ಈ ವೈರಸಸ್ ಹಂಗಾದ್ರೆ ಮೈಕ್ರೋ ಆರ್ಗ್ಯಾನಿಸಮ್ ಅಲ್ವಾ? ಸ್ಟಡಿ ಮಾಡೋಣ ಅದ್ರ ಬಗ್ಗೆ. ಓಕೆನಾ? ಓಕೆ, ಫಸ್ಟ್ ಬ್ಯಾಕ್ಟೀರಿಯಾ ಬಗ್ಗೆ ನೋಡೋಣ. ನಮ್ಗೆಲ್ಲ ಬ್ಯಾಕ್ಟೀರಿಯಾ ಬಗ್ಗೆ ಗೊತ್ತು. ಇದರಲ್ಲಿ ಯೂಸ್ಫುಲ್ ಬ್ಯಾಕ್ಟೀರಿಯಾಗಳು ಇದಾವೆ, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳು ಕೂಡ ಇದಾವೆ ಅಲ್ವಾ? ಇದ್ರದ್ದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ನೋಡೋದಾದ್ರೆ, ಬ್ಯಾಕ್ಟೀರಿಯಾಸ್ ಆರ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಏನು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂದ್ರೆ? ನಾವೀಗಾಗ್ಲೇ ತಿಳ್ಕೊಂಡಿದೀವಿ, ದೇ ಆರ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್. ಕೇವಲ ಒಂದು ಜೀವಕೋಶದಿಂದ ಆಗಿದ್ರೆ ಅದನ್ನ ನಾವು ಯೂನಿಸೆಲ್ಯುಲಾರ್ ಅಥವಾ ಏಕಕೋಶೀಯ ಅಂತ ಹೇಳ್ತೀವಿ. ಸೊ ಬ್ಯಾಕ್ಟೀರಿಯಾಗಳೆಲ್ಲವೂ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್. ಓಕೆನಾ? ದೆನ್ ದೀಸ್ ಆರ್ ಪ್ರೊಕ್ಯಾರಿಯೋಟ್ಸ್. ಮೆಜಾರಿಟಿ ಅನ್ನೋದ್ಕಿಂತ ಆಲ್ಮೋಸ್ಟ್ ಆಲ್ ಬ್ಯಾಕ್ಟೀರಿಯಾಸ್ ಆರ್ ಪ್ರೊಕ್ಯಾರಿಯೋಟ್ಸ್. ಏನು ಪ್ರೊಕ್ಯಾರಿಯೋಟ್ಸ್ ಅಂದ್ರೆ? ದೇ ಆರ್ ಲ್ಯಾಕ್ ಇನ್ ನ್ಯೂಕ್ಲಿಯಸ್, ಅಂದ್ರೆ ಟ್ರೂ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರಲ್ಲ. ಟ್ರೂ ನ್ಯೂಕ್ಲಿಯಸ್ ಅಂದ್ರೆ ಏನು? ಅದರಲ್ಲಿ ನ್ಯೂಕ್ಲಿಯರ್ ಎನ್ವೆಲೋಪ್ ಇರಲ್ಲ. ನ್ಯೂಕ್ಲಿಯರ್ ಎನ್ವೆಲೋಪ್ ಇಸ್ ದ ಔಟರ್ ಮೋಸ್ಟ್ ಲೇಯರ್ ಇನ್ ದ ನ್ಯೂಕ್ಲಿಯಸ್. ಓಕೆ, ಅಂಡ್ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನೆಲ್ಸ್. ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನೆಲ್ಸ್ ಇರ್ತಾವಲ್ವಾ? ಸೆಲ್ ಆರ್ಗನೆಲ್ಸ್ ಆರ್ ಆಬ್ಸೆಂಟ್. ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಅಲ್ಲಿ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆಬ್ಸೆಂಟ್ ಇರುತ್ತೆ. ಯಾವ್ದಾವ್ದು ಮೆಂಬ್ರೇನ್ ಬೌಂಡೆಡ್ ಸೆಲ್ ಅಲ್ಲ, ಸೆಲ್ ಆರ್ಗನೆಲ್ಸ್. ಓಕೆನಾ? ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನೆಲ್ಸ್ ಅಂದ್ರೆ ಯಾವ್ದಾವ್ದು? ಮೈಟೋಕಾಂಡ್ರಿಯಾ ಇರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಅಪಾರಿಟಸ್, ಲೈಸೋಸಮ್, ಎಕ್ಸೆಟ್ರಾ. ಓಕೆನಾ? ದೆನ್ ದ ಸೈಜ್ ವೇರೀಸ್ ಫ್ರಮ್ 1 ಮೈಕ್ರಾನ್ ಟು 5 ಮೈಕ್ರಾನ್. ಓಕೆ, ನಾವು ಮೈಕ್ರಾನ್ ಬಗ್ಗೆ ಈಗ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ. ಅಲ್ಲಿ ನಾವು ಪ್ರೊಕ್ಯಾರಿಯೋಟ್ಸ್ ಮತ್ತೆ ಯುಕ್ಯಾರಿಯೋಟ್ಸ್ ಬಗ್ಗೆ ಸ್ಟಡಿ ಮಾಡುವಾಗ ನಾವು ಈ ಪ್ರೊಕ್ಯಾರಿಯೋಟ್ಸ್ ಸೆಲ್ದು ಸೈಜ್ ಎಷ್ಟಿರುತ್ತೆ ಅಂತ ನೋಡಿದಾಗ ಅದು 10 ಮೈಕ್ರಾನ್ ಗಿಂತ ಕಡಿಮೆನೇ ಇತ್ತು. ಇಲ್ಲಿ ಇದು ಪ್ರೊಕ್ಯಾರಿಯೋಟ್ಸ್ ಆಗಿರೋದ್ರಿಂದ ಬ್ಯಾಕ್ಟೀರಿಯಾ ಇಲ್ಲಿ 1 ಮೈಕ್ರಾನ್ ಟು 5 ಮೈಕ್ರಾನ್ ಅದು ಸೈಜ್ ಇರುತ್ತೆ. ಓಕೆನಾ? ಹಾಗಾದ್ರೆ ಯುಕ್ಯಾರಿಯೋಟ್ಸ್ ಆದ್ರೆ ಇಟ್ ಮೇ ವೇರಿ ಅಲ್ವಾ? 100 ಮೈಕ್ರಾನ್ ಗಿಂತನೂ ಜಾಸ್ತಿ ಇರಬಹುದು. ಓಕೆ, ದಿಸ್ ದ ಸೈಜ್ ವೇರೀಸ್ 1 ಮೈಕ್ರಾನ್ ಟು 5 ಮೈಕ್ರಾನ್ ಅಂತ ಹೇಳ್ಬೋದು. ಯಾವ್ದ್ರಲ್ಲಿ? ಬ್ಯಾಕ್ಟೀರಿಯಾದಲ್ಲಿ.
ಹಾಗೆ ನಾವು ಇಲ್ಲಿ ಬ್ಯಾಕ್ಟೀರಿಯಾ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬ್ಯಾಕ್ಟೀರಿಯಾಲಜಿ ಅಂತ ಹೇಳ್ತೀವಿ. ಹೇಗಪ್ಪ ಅಂದ್ರೆ ಈ ಪ್ಲಾಂಟ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬಾಟ್ನಿ ಅಥವಾ ಪ್ಲಾಂಟ್ ಸೈನ್ಸ್ ಅಂತ ಏನ್ ಹೇಳ್ತೀವೋ, ಅಥವಾ ಅನಿಮಲ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಅನಿಮಲ್ ಸೈನ್ಸ್ ಅಥವಾ ಝುವಾಲಜಿ ಅಂತ ಹೇಳ್ತೀವಲ್ವಾ, ಆ ರೀತಿ ಇಲ್ಲೂ ಕೂಡ ಬ್ಯಾಕ್ಟೀರಿಯಾ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬ್ಯಾಕ್ಟೀರಿಯಾಲಜಿ ಅಂತ ಹೇಳ್ತೀವಿ. ಈಗಾಗಲೇ ನಾವು ತಿಳ್ಕೊಂಡಿದೀವಿ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನಲ್ಸ್ ಆರ್ ಆಬ್ಸೆಂಟ್. ಫಾರ್ ಎಕ್ಸಾಂಪಲ್ ಯಾವ್ದಾವ್ದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ, ಈ ರೀತಿ ಇರ್ತಾವಲ್ವಾ, ಈ ರೀತಿಯ ಸೆಲ್ ಆರ್ಗನಲ್ಸ್ ಎಲ್ಲ ಆಬ್ಸೆಂಟ್ ಇರುತ್ತೆ. ಓಕೆ, ಹಾಗಾದ್ರೆ ಬ್ಯಾಕ್ಟೀರಿಯಾಕ್ಕೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ ಸೂಡೋಮೋನಾಸ್ ಇರ್ಬೋದು, ಈಕೋಲೈ ಇರ್ಬೋದು, ಲ್ಯಾಕ್ಟೋಬ್ಯಾಸಿಲಸ್ ಇರ್ಬೋದು. ಇವೆಲ್ಲವೂ ಕೂಡ ಕೆಲವೊಂದು ಎಕ್ಸಾಂಪಲ್ ಬ್ಯಾಕ್ಟೀರಿಯಾಗೆ. ಏನ್ ಈಕೋಲೈ ಅಂದ್ರೆ ಈಸ್ಟರೇಷಿಯಾ ಕೋಲೈ ಅಂತ. ಓಕೆ, ಇದಿಷ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಕ್ಟೀರಿಯಾ. ಹಾಗೆ ನಾವು ಬ್ಯಾಕ್ಟೀರಿಯಾನ ಬೇಸ್ಡ್ ಆನ್ ದ ರೆಸ್ಪಿರೇಷನ್ ವಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಅದರಲ್ಲಿ ಫಸ್ಟ್ ಒನ್ ಏರೋಬಿಕ್ ಅಂಡ್ ಸೆಕೆಂಡ್ ಒನ್ ಇಸ್ ಅನಾರೋಬಿಕ್ ಬ್ಯಾಕ್ಟೀರಿಯಾ. ಏನ್ ಏರೋಬಿಕ್ ಬ್ಯಾಕ್ಟೀರಿಯಾ ಅಂದ್ರೆ, ಅವು ದೇ ರೆಸ್ಪೈರ್ ಇನ್ ದ ಪ್ರೆಸೆನ್ಸ್ ಆಫ್ atmospheric oxygen. Atmospheric ಆಕ್ಸಿಜನ್ ಪ್ರೆಸೆನ್ಸ್ ಇದ್ರೆ ಅವು ರೆಸ್ಪೈರ್ ಮಾಡ್ತವೆ, ಅಥವಾ ದೇ ರೆಸ್ಪೈರ್ ವಿತ್ ದ ಹೆಲ್ಪ್ ಆಫ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಅಂತ ಬೇಕಾದ್ರೂ ಹೇಳ್ಬೋದು. ಇಲ್ಲಿ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್, ಎಲ್ಲಿ ಎನಾರೋಬಿಕ್ ಬ್ಯಾಕ್ಟೀರಿಯಾದಲ್ಲಿ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಆಬ್ಸೆಂಟ್ ಇದ್ರು ನಡೆಯುತ್ತೆ. ಓಕೆನಾ? ಹಾಗಾದ್ರೆ ಈ ಏರೋಬಿಕ್ ಬ್ಯಾಕ್ಟೀರಿಯಾಗಳು ಹೇಗೆ ಎನರ್ಜಿನ ಸಿಂಥಸಿಸ್ ಮಾಡ್ಕೋತಾವಪ್ಪ ಅಂದ್ರೆ, ದೇ ಪ್ರೊಡ್ಯೂಸ್ ಎನರ್ಜಿ with the help of ಆಕ್ಸಿಜನ್. ಆಕ್ಸಿಜನ್ ನ ಸಹಾಯದಿಂದ ಅವು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ಕೋತವೆ. ಹಾಗಾದ್ರೆ ಈ ಎನರೋಬಿಕ್ ಬ್ಯಾಕ್ಟೀರಿಯಾಗಳು ಹೇಗೆ ಎನರ್ಜಿ ಪ್ರೊಡ್ಯೂಸ್ ಮಾಡ್ತವೆ ಅಂತ ನೋಡೋದಾದ್ರೆ, ಫರ್ಮೆಂಟೇಶನ್ ಅಂತ ಕೇಳಿರ್ಬೋದು ನೀವು. ಫರ್ಮೆಂಟೇಶನ್ ಅಂದ್ರೆ ಇಟ್ ಇಸ್ ದ ಬಯಾಲಜಿಕಲ್ ಪ್ರೋಸೆಸ್. ಇಲ್ಲಿ ಯಾವುದು ಶುಗರ್ಸ್ ಇರುತ್ತೆ ಅಲ್ವಾ, ಆ ಶುಗರ್ಸ್ ನ ಅದಕ್ಕೆ ಹೇಗ್ ಬೇಕೋ ಅಥವಾ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದು ಎನರ್ಜಿನ ಬಳಸ್ಕೊಳ್ಳುತ್ತೆ. ಓಕೆನಾ? ಇದಿಷ್ಟು ಎನರೋಬಿಕ್ ಬ್ಯಾಕ್ಟೀರಿಯಾ ಮತ್ತೆ ಏರೋಬಿಕ್ ಬ್ಯಾಕ್ಟೀರಿಯಾಗೆ ಇರೋ ಡಿಫ್ರೆನ್ಸ್. ಈ ಎಕ್ಸಾಂಪಲ್ ನೋಡೋದಾದ್ರೆ, ಏರೋಬಿಕ್ ಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ ಕೊಡೋದಾದ್ರೆ BT ಅಂತ ಕೇಳಿರ್ತೀರಿ ನೀವು. BT ಕಾರ್ಡನ್ ಕೇಳಿದಿರಿ ಅಲ್ವಾ, ಅಲ್ಲಿ ಆ BT ಅಂತ ಇದೆಯಲ್ವಾ, ಅದು ಏನು BT ಅಂದ್ರೆ ಬ್ಯಾಸಿಲಸ್ thuringiensis, ಇಸ್ BT. ಹಾಗಾದ್ರೆ ಅನಾರೋಬಿಕ್ ಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ ಕೊಡೋದಾದ್ರೆ, ಎಕ್ಸಾಂಪಲ್ ಫಾರ್ ಅನಾರೋಬಿಕ್ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಗೊತ್ತಲ್ವಾ ನಮ್ಗೆಲ್ಲ, ಲ್ಯಾಕ್ಟೋಬ್ಯಾಸಿಲಸ್ ಮಿಲ್ಕ್ ನ ಕರ್ಡಾಗಿ ಕನ್ವರ್ಟ್ ಮಾಡುತ್ತಲ್ವಾ, ಆ ಬ್ಯಾಕ್ಟೀರಿಯಾ ಎನರೋಬಿಕ್ ಬ್ಯಾಕ್ಟೀರಿಯಾ. ಓಕೆನಾ? ಇದಿಷ್ಟು ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ರೆಸ್ಪಿರೇಷನ್. ಓಕೆ, ನೆಕ್ಸ್ಟ್ ಬ್ಯಾಕ್ಟೀರಿಯಾ ಸ್ಟ್ರಕ್ಚರ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಇದೊಂದು ಬ್ಯಾಕ್ಟೀರಿಯಾ ಸೆಲ್ ಅಥವಾ ಬ್ಯಾಕ್ಟೀರಿಯಾ ಆರ್ಗಾನಿಸಮ್ ಅಂತ ತಗೊಂಡ್ರೆ ಇದರಲ್ಲಿ ಫ್ಲಾಜೆಲಮ್ ಪ್ರೆಸೆಂಟ್ ಇರುತ್ತೆ. ಫ್ಲಾಜೆಲಮ್ ವಿಚ್ ಹೆಲ್ಪ್ಸ್ ಟು ಲೋಕೋಮೋಷನ್, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ದೆನ್ ರೈಬೋಸೋಮ್ಸ್ ಆರ್ ದ ಪ್ರೋಟೀನ್ ಸಿಂಥಸಿಸ್ ಮೆಟೀರಿಯಲ್. ಪ್ರೋಟೀನ್ ಸಿಂಥಸಿಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ರೈಬೋಸೋಮ್ಸ್. ದೆನ್ ಸೈಟೋಪ್ಲಾಸಮ್ ಎಲ್ಲಿರುತ್ತೆ? ಇಟ್ ಇಸ್ ದ aqueous ಮೆಟೀರಿಯಲ್ ಇನ್ಸೈಡ್ ದ ಸೆಲ್. ಇಲ್ಲಿ ಇದೆಯಲ್ವಾ ಈ ಖಾಲಿ ಜಾಗ, ಈ ಫ್ಲೂಯಿಡ್ ಲೈಕ್ ಸ್ಟ್ರಕ್ಚರ್, ಅಕ್ವೇಸ್ ಸ್ಟ್ರಕ್ಚರ್ಸ್ ನಾವು ಸೈಟೋಪ್ಲಾಸಮ್ ಅಂತ ಹೇಳ್ತೀವಿ. ಇನ್ಸ್ಟೆಡ್ ಆಫ್ ನ್ಯೂಕ್ಲಿಯಸ್ ಇಲ್ಲಿ ನ್ಯೂಕ್ಲಿಯೈಡ್ ಪ್ರೆಸೆಂಟ್ ಇದೆ, ನೀವು ಅಬ್ಸರ್ವ್ ಮಾಡಬಹುದು. ದೆನ್ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ದ ಔಟರ್ ಮೋಸ್ಟ್ ಕವರಿಂಗ್ ಮೆಂಬ್ರೇನ್, ಅಂಡ್ ಸೆಲ್ ವಾಲ್ ಪ್ಲಾಸ್ಮಾ ಮೆಂಬ್ರೇನ್ ಗಿಂತ ಹೊರಗಡೆ ಇರುತ್ತೆ.
ಅಂಡ್ ಇಲ್ಲೊಂದು ಕ್ಯಾಪ್ಸುಲ್ ಅಂತ ಇದೆ, ಇದನ್ನು ಅಬ್ಸರ್ವ್ ಮಾಡಬಹುದು. ಇದು ಬ್ಯಾಕ್ಟೀರಿಯಾದಲ್ಲಿ ಮಾತ್ರ ಪ್ರೆಸೆಂಟ್ ಇರುತ್ತೆ, ವಿಚ್ ಗಿವ್ ಸಪೋರ್ಟ್ ಅಂಡ್ ಗಿವ್ ಪ್ರೊಟೆಕ್ಷನ್ ಟು ದ ಬ್ಯಾಕ್ಟೀರಿಯಾ. ಈ ಕ್ಯಾಪ್ಸುಲ್ ಪ್ರೊಟೆಕ್ಷನ್ ಮತ್ತೆ ಸಪೋರ್ಟ್ ಕೊಡುತ್ತೆ ಬ್ಯಾಕ್ಟೀರಿಯಾಗೆ. ಓಕೆನಾ? ಇದಿಷ್ಟು ಸ್ಟ್ರಕ್ಚರ್ ಆಫ್ ಬ್ಯಾಕ್ಟೀರಿಯಾ. ದೆನ್ ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ ಅಕಾರ್ಡಿಂಗ್ ಟು ಶೇಪ್ ಆಫ್ ಸೆಲ್. ಅಕಾರ್ಡಿಂಗ್ ಟು ದ ಶೇಪ್ ಆಫ್ ಸೆಲ್ ನಾವು ಬ್ಯಾಕ್ಟೀರಿಯಾನ 4 ಟೈಪ್ಸ್ ಆಗಿ ಮಾಡ್ತೀವಿ. ಯಾವ್ದ್ಯಾವ್ದು? ಬ್ಯಾಸಿಲಸ್, ಸ್ಪಿರೆಲ್ಲಾ, ಬ್ಯಾಸಿಲೈ, ಸ್ಪೈರೆಲ್ಲಾ ಅಂಡ್ ಕೋಕೈ, ವಿಬ್ರಿಯೋಸ್ ಅಂತ 4 ಟೈಪ್ ಆಗಿ ವಿಂಗಡಣೆ ಮಾಡ್ತೀವಿ. ಓಕೆನಾ? ಒನ್ ಬೈ ಒನ್ ನೋಡೋದಾದ್ರೆ, ಈ ಬ್ಯಾಸಿಲೈ ಅಂದ್ರೆ ದೀಸ್ ಆರ್ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ದೀಸ್ ಆರ್ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ಓಕೆ, ಫಾರ್ ಎಕ್ಸಾಂಪಲ್ ಬ್ಯಾಸಿಲಸ್. ದೆನ್ ಸ್ಪೈರೆಲ್ಲಾ ಅಂದ್ರೆ ಹೆಸರಲ್ಲೇ ಇದೆ, ಸ್ಪೈರೆಲ್ಲಾ ಅಂದ್ರೆ ದೀಸ್ ಆರ್ ಸ್ಪೈರಲ್ ಶೇಪ್ಡ್ ಬ್ಯಾಕ್ಟೀರಿಯಾ. ಸ್ಪೈರಲ್ ಶೇಪ್ಡ್ ಬ್ಯಾಕ್ಟೀರಿಯಾನ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಸ್ಪೈರಲ್ ಶೇಪ್ ಇದ್ರೆ ನಾವು ಸ್ಪೈರಲ್ಲಾ ಅಂತ ಕ್ಲಾಸಿಫೈ ಮಾಡ್ತೀವಿ. ಇನ್ನ ಎರಡು ಯಾವುದು? ಕಾಕೈ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಯಾವ ಶೇಪ್ ಅಲ್ಲಿ ಇದೆ ಇದು ಕಾಕೈ? ಇದು ಬಾಲ್ ಶೇಪ್ ಅಥವಾ ಬಾಲ್ ಶೇಪ್ ಆರ್ ಸ್ಪೆರಿಕಲ್ ಶೇಪ್ ಅಲ್ವಾ? ಸ್ಪೆರಿಕಲ್ ಶೇಪ್ಡ್ ಬ್ಯಾಕ್ಟೀರಿಯಾ. ಬಾಲ್ ಶೇಪ್ಡ್ ಆರ್ ಸ್ಪೆರಿಕಲ್ ಶೇಪ್ಡ್ ಬ್ಯಾಕ್ಟೀರಿಯಾ ನಾವು ಕಾಕೈ ಅಂತ ಕರಿತೀವಿ. ದೆನ್ ಲಾಸ್ಟ್ ಒನ್ ಈಸ್ ವಿಬ್ರಿಯೋಸ್. ವಿಬ್ರಿಯೋ ಮೀನ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಕಾಮ ಗೊತ್ತಲ್ವಾ ನಿಮ್ಗೆ? ಕಾಮ ಶೇಪ್ಡ್ ಬ್ಯಾಕ್ಟೀರಿಯಾ. ನಾವು ಸೆಂಟೆನ್ಸ್ ಬರೆಯುವಾಗ ಕಾಮ ಬರಿತೀವಲ್ವಾ, ಆ ಕಾಮ ಶೇಪ್ಡ್ ಈ ರೀತಿ ಇದ್ರೆ ನಾವು ಅದನ್ನ ವಿಬ್ರಿಯೋಸ್ ಅಂತ ಹೇಳ್ತೀವಿ. ದೀಸ್ ಆರ್ ಕಾಮ ಶೇಪ್ಡ್ bacteria. Based on the shape, we classified bacteria into 4 types. ಯಾವ್ದು 4 types? Bacilli, Spirella. Bacilli is the rod-shaped bacteria, and Spirella is the spiral-shaped bacteria, and cocci is spherical shape or ball-shaped bacteria, and vibrios are the comma-shaped bacteria. Okay. ಇದಿಷ್ಟು ಬ್ಯಾಕ್ಟೀರಿಯಾ ಬಗ್ಗೆ ಆಯ್ತು. ದೆನ್ ಪ್ರೋಟೋಜೋವಾ ಬಗ್ಗೆ ನೆಕ್ಸ್ಟ್. ಮೈಕ್ರೋ ಆರ್ಗಾನಿಸಮ್ಸ್ ಅಲ್ಲಿ 4 ಇದಾವೆ ಅಂತ ಹೇಳಿದೆ ಅಲ್ವಾ, ವೈರಸ್ ನ ಬಿಟ್ಟು. ಇದು ಎರಡನೇದು ಪ್ರೋಟೋಜೋವಾಸ್. ಏನು ಪ್ರೋಟೋ ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರೋಟೋ ಮೀನ್ಸ್ ಫಸ್ಟ್, ಝೋನ್ಸ್ ಮೀನ್ಸ್ ಅನಿಮಲ್. ಝುವಾಲಜಿ ಅಂತ ಕೇಳಿದ್ರಿ ಅಲ್ವಾ? ಝುವಾಲಜಿ ಅಂದ್ರೆ ಸ್ಟಡಿ ಆಫ್ ಅನಿಮಲ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ, ಝುವಾಲಜಿ ಅಂತ ಹೇಳ್ತೀವಿ. ಹಾಗೇನೆ ಈ ಝುವಾ ಅಂದ್ರೆ ಅನಿಮಲ್ ಅಂತ ಅರ್ಥ. ಓಕೆ, ದ ಫಸ್ಟ್ ಪ್ರೋಟೋಜೋವಾ ಅಂದ್ರೆ ಇವನ್ನ ನಾವು ಫಸ್ಟ್ ಅನಿಮಲ್ ಇನ್ ಅವರ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ನಮ್ಮ ಭೂಮಿ ಮೇಲೆ ಬಂದಂತ ಫಸ್ಟ್ ಅನಿಮಲ್ ಅಂತ ಇವನ್ನ ಕರೀತಾರೆ, ಪ್ರೋಟೋಜೋನ್ಸ್ ನ. ಓಕೆನಾ? ದೆನ್ ದೀಸ್ ಆರ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್. ಈಗಾಗಲೇ ನಮಗೆ ಗೊತ್ತು, ಯೂನಿಸೆಲ್ಯುಲರ್ ಅಂದ್ರೆ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್. ದೆನ್ ದೀಸ್ ಆರ್ ಯೂಕ್ಯಾರಿಯೋಟ್ಸ್. ಬಟ್ ಬ್ಯಾಕ್ಟೀರಿಯಾಗಳು ಪ್ರೋಕ್ಯಾರಿಯೋಟ್ಸ್ ಆಗಿತ್ತು, ಆದ್ರೆ ಪ್ರೋಟೋಜೋವಾನ್ಸ್ ಯೂಕ್ಯಾರಿಯೋಟ್ಸ್. ಏನ್ ಯೂಕ್ಯಾರಿಯೋಟ್ಸ್ ಅಂದ್ರೆ ಟ್ರೂ ನ್ಯೂಕ್ಲಿಯಸ್ ಅಂಡ್ membrane bounded cells are cell organelles are membrane bounded cell organelles are present. Okay, ಈ ಪ್ರೋಟೋಜೋವಾದಲ್ಲಿ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನಲ್ಸ್ ಮತ್ತೆ ಟ್ರೂ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಟ್ರೂ ನ್ಯೂಕ್ಲಿಯಸ್ ಅಂದ್ರೆ ನ್ಯೂಕ್ಲಿಯರ್ ಎನ್ವೆಲಪ್ ಇರುತ್ತೆ ಅಂತ ಹೇಳಿದೆ ಅಲ್ವಾ, ನ್ಯೂಕ್ಲಿಯಸ್ ಸುತ್ತ ಅದು ಪ್ರೆಸೆಂಟ್ ಇರುತ್ತೆ ಇಲ್ಲಿ. ಓಕೆನಾ? ದೇ ರೇಂಜ್ ಫ್ರಮ್ 2 to 200 ಮೈಕ್ರಾನ್ಸ್. ಇದು ಯೂಕ್ಯಾರಿಯೋಟ್ ಆಗಿರೋದ್ರಿಂದ ಇದ್ರದ್ದು ಸೈಜು 200 ಮೈಕ್ರಾನ್ ವರೆಗೂ ರೈಸ್ ಆಗುತ್ತೆ. ಬಟ್ ಇದು ಪ್ರೋಕ್ಯಾರಿಯೋಟ್ಸ್ ಆಗಿದ್ರೆ ಇದನ್ನ 10 ಕ್ರಾಸ್ ಮಾಡ್ತಾ ಇರಲಿಲ್ಲ, 10 ಮೈಕ್ರಾನ್ ಕ್ರಾಸ್ ಮಾಡ್ತಾ ಇರಲಿಲ್ಲ. ಓಕೆನಾ? ಇಟ್ ಈಸ್ ರೇಂಜ್ ಫ್ರಮ್
2 to 200 microns. They have specialized cell organelles which are used for movement, feeding and other function. ಈ ಮೂವ್ಮೆಂಟ್ ಗೆ ಮತ್ತೆ ಫೀಡಿಂಗ್ ಮತ್ತೆ ಇನ್ನು ಕೆಲವೊಂದು ಕಾರ್ಯಗಳನ್ನ ಮಾಡೋಕೆ ಇದು ಕೆಲವೊಂದು ಸ್ಪೆಷಲೈಸ್ಡ್ ಸೆಲ್ಸ್ ಇದಾವೆ ಇದರಲ್ಲಿ. ಓಕೆನಾ, ಸ್ಪೆಷಲೈಸ್ಡ್ ಆರ್ಗನ್ಸ್ ಇದಾವೆ. ಎಕ್ಸಾಂಪಲ್ ಕೊಡೋದಾದ್ರೆ ಪ್ರೋಟೋಜೋನ್ಸ್ಗೆ ಕೇಳಿದೀರಾ? ಯಾವ್ದಾದ್ರು ಎಕ್ಸಾಂಪಲ್ ಗೊತ್ತಾ? ಅಮೀಬಾ ಕೇಳಿರ್ತೀರಿ ಅಲ್ವಾ? ಅಮೀಬಾ ಇಸ್ ಅ ಎಕ್ಸಾಂಪಲ್ ಫಾರ್ ಪ್ರೋಟೋಜೋನ್ಸ್. ಅಮೀಬಾ ಇರ್ಬೋದು, ಪ್ಯಾರಾಮಿಷಿಯಂ ಇರ್ಬೋದು, ಹ್ಯೂಗ್ಲಿನಾ ಇರ್ಬೋದು, ಇನ್ನು ಕೆಲವೊಂದು ಇದಾವೆ. ದೀಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ಪ್ರೋಟೋಜೋನ್ಸ್. ಇವನ್ನ ನಾವು ಅನಿಮಲ್ಸ್ ಗೆ ಸೇರಿಸ್ತೀವಿ. ಏನು ಮೈಕ್ರೋ ಅನಿಮಲ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ಪ್ರೋಟೋಜೋನ್ಸ್ ನ. ಓಕೆನಾ, ಇದ್ರಲ್ಲಿ ಕೆಲವೊಂದು ಟೈಪ್ಸ್ ಇದಾವೆ, 4 ಟೈಪ್ಸ್ ಇದಾವೆ. ಅದರಲ್ಲಿ ಫಸ್ಟ್ ಒನ್ ಸೀಲಿಯೇಟ್ಸ್. ಏನಕ್ಕೆ ನಾವು ಸೀಲಿಯೇಟ್ಸ್ ಅಂತ ಕರಿತೀವಿ ಅಂತ ನೋಡೋದಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಪ್ಯಾರಾಮಿಷಿಯಂ ಇದೆ. ಈ ಪ್ಯಾರಾಮಿಷಿಯಂ ಅಲ್ಲಿ ಸೀಲಿಯಾ ಪ್ರೆಸೆಂಟ್ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಬೋದಲ್ವಾ? ಏನಕ್ಕೆ ನಾವು ಇದನ್ನ ಸೀಲಿಯೇಟ್ಸ್ ಅಂತೀವಪ್ಪ ಅಂದ್ರೆ ಬಿಕಾಸ್ ದ ಪ್ರೆಸೆನ್ಸ್ ಆಫ್ ಸೀಲಿಯಾ ಫಾರ್ ಲೋಕೋಮೋಷನ್. ಅದರಲ್ಲಿ ಇರ್ತಕ್ಕಂಥ ಸೀಲಿಯಾಗಳು ಲೋಕೋಮೋಷನ್ಗೆ ಹೆಲ್ಪ್ ಮಾಡುತ್ತೆ. ಆ ಹೆಲ್ಪ್ ಮಾಡೋದ್ರಿಂದ ಇದನ್ನ ನಾವು ಸೀಲಿಯೇಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ paramecium. Paramecium is an example for ciliates. Okay. Then second one flagellates. ಅಲ್ಲಿ ಫ್ಲಾಜೆಲೇಟ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಯೂಗ್ಲಿನಾ ಇಸ್ ಎಕ್ಸಾಂಪಲ್ ಫಾರ್ ಫ್ಲಾಜೆಲೇಟ್. ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇತ್ತು ನೋಡಿ, ಈ ಫ್ಲಾಜೆಲಾ ಪ್ರೆಸೆಂಟ್ ಇರುತ್ತೆ ಇಲ್ಲಿ. ಓಕೆ, ಈ ಫ್ಲಾಜೆಲಾ ಲೋಕೋಮೋಷನ್ ಗೆ ಹೆಲ್ಪ್ ಮಾಡುತ್ತೆ. ಹೆನ್ಸ್ ವಿ ಕಾಲ್ ದಿಸ್ ಆಸ್ ಫ್ಲಾಜೆಲೇಟ್ಸ್. ಫ್ಲಾಜೆಲಾ ಲೋಕೋಮೋಷನ್ ಗೆ ಹೆಲ್ಪ್ ಮಾಡೋದ್ರಿಂದ ನಾವು ಇವನ್ನ ಫ್ಲಾಜೆಲೇಟ್ಸ್ ಅಂತ ಹೇಳ್ತೀವಿ. ಪ್ರೆಸೆನ್ಸ್ ಆಫ್ ಫ್ಲಾಜೆಲಾ ಅಥವಾ ಫ್ಲಾಜೆಲಮ್ ಫಾರ್ ಲೋಕೋಮೋಷನ್. ಲೋಕೋಮೋಷನ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಕ್ಕೆ ಹೆಲ್ಪ್ ಮಾಡುವಂತದ್ದು. ಓಕೆನಾ, ಫಾರ್ ಎಕ್ಸಾಂಪಲ್ ಯೂಗ್ಲಿನಾ. ಈ ಯೂಗ್ಲಿನಾದಲ್ಲಿ ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ನಾನು ಎನಿಮಲ್ ಅಂತ ಹೇಳಿದೆ, ಯಾವುದೇ ಪ್ರೋಟೋಜೋನ್ಸ್ ಅಲ್ಲಿ ಈ ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರಲ್ಲ, ಬಟ್ ಯೂಗ್ಲಿನಾದಲ್ಲಿ ಪ್ರೆಸೆಂಟ್ ಇದೆ. ಆದ್ರೂ ಏನಕ್ಕಪ್ಪ ಇದನ್ನ ಪ್ರೋಟೋಜೋನ್ಸ್ ಗೆ ಸೇರಿಸಿದ್ದಾರೆ ಅಂತ ನೋಡೋದಾದ್ರೆ, ಈ ಯೂಗ್ಲಿನಾದಲ್ಲಿ ಪ್ರೋಟೋಜೋನ್ಸ್ ಅಂದ್ರೆ ಎನಿಮಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ. ಈ ಕ್ಲೋರೋಪ್ಲಾಸ್ಟ್ ಒಂದು ಬಿಟ್ರೆ ಈ ಬೇರೆ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವಲ್ವಾ, ಇಲ್ಲಿ ಫಾರ್ ಎಕ್ಸಾಂಪಲ್ ಐ ಸ್ಪಾಟ್ ಇರೋದಿರ್ಬೋದು, ಸೆಲ್ ವಾಲ್ ಅಬ್ಸೆಂಟ್ ಇರೋದಿರ್ಬೋದು. ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದಾಗ ಇದು ಪ್ಲಾಂಟ್ಸ್ ಗಿಂತ ಅನಿಮಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಜಾಸ್ತಿ ಹೊಂದಿರೋದ್ರಿಂದ ನಾವು ಇದನ್ನ ಪ್ರೋಟೋಜೋನ್ಸ್ ಗೆ ಸೇರಿಸಿದೀವಿ. ಓಕೆನಾ. ದೆನ್ ಥರ್ಡ್ ಒನ್ ಸೂಡೋಪೋಡ್ಸ್. ಏನ್ ಸೂಡೋ ಅಂದ್ರೆ ಫಾಲ್ಸ್ ಅಂಡ್ ಪೋಡ್ಸ್ ಅಂದ್ರೆ ಲೆಗ್ ಅಂತ ಹೇಳ್ಬೋದು, ಫಾಲ್ಸ್ ಲೆಗ್ಸ್ ಅಂತ ಹೇಳ್ಬೋದು ಸೂಡೋಪೋಡ್ಸ್ ಅಂದ್ರೆ. ಈ ಅಮೀಬಾ ಇದೆಯಲ್ಲ, ಅಮೀಬಾಕ್ಕೆ ಎಕ್ಸಾಕ್ಟ್ ಸ್ಟ್ರಕ್ಚರ್ ಅಂತ ಇಲ್ಲ. ಅದಕ್ಕೆ ಅಗತ್ಯಕ್ಕೆ ಅನುಗುಣವಾಗಿ ಅದಕ್ಕೆ ಯಾವ ಶೇಪ್ ಬೇಕೋ ಆ ಶೇಪ್ ನ ಅದು ಪಡ್ಕೊಳ್ಳುತ್ತೆ ವಿತ್ ದ ಹೆಲ್ಪ್ ಆಫ್ ಸೆಲ್ ಮೆಂಬ್ರೇನ್ ಅಂಡ್ ಸೈಟೋಪ್ಲಾಸಮ್. ಆ ಸೈಟೋಪ್ಲಾಸಮ್ ಮತ್ತೆ ಸೆಲ್ ಮೆಂಬ್ರೇನ್ ಸಹಾಯದಿಂದ ಅದಕ್ಕೆ ಯಾವ ಶೇಪ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದೋ ಫುಡ್ ಮೆಟೀರಿಯಲ್ ಸಿಗ್ತಾ ಇದೆ ಅಂದ್ರೆ ಆ ಫುಡ್ ಮೆಟೀರಿಯಲ್ ನ ತಗೊಳಕ್ಕೆ ಅದು ಯಾವ ಶೇಪ್ ಬೇಕೋ ಆ ಶೇಪ್ ನ ಅದು ತಗೊಳುತ್ತೆ. ಮತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ಮೆಂಟ್ ಮಾಡಬೇಕು ಫಾರ್ ದ ಪರ್ಪಸ್ ಆಫ್ ಲೋಕೋಮೋಷನ್, ಅದಕ್ಕೆ ಬೇಕಾಗಿರೋ ಶೇಪ್ ನ ಅದು ಪಡ್ಕೊಳ್ಳುತ್ತೆ. ಅಲ್ಲಿ ಯಾವುದೇ ರೀತಿಯ ಲೆಗ್ಸ್ ಅಥವಾ ಬೇರೆ ಆರ್ಗನಲ್ಸ್ ಇರಲ್ಲ. ಓಕೆನಾ, ಅದಕ್ಕೆ ಅದನ್ನ ಫಾಲ್ಸ್ ಲೆಗ್ ಅಥವಾ ಸೂಡೋಪೋಡ್ಸ್ ಅಂತ ಕರೆಯೋದು. ಫಾರ್ ಎಕ್ಸಾಂಪಲ್ ಅಮೀಬಾ. ಓಕೆನಾ. ದೆನ್ ಫೋರ್ತ್ ಒನ್ ಸ್ಪೋರೋಜೋನ್ಸ್. ಪ್ಲಾಸ್ಮೋಡಿಯಂ ಈಸ್ ಅ ಎಕ್ಸಾಂಪಲ್ ಫಾರ್ ಸ್ಪೋರೋಜೋನ್ಸ್. ಏನ್ ಈ ಪ್ಲಾಸ್ಮೋಡಿಯಂ ಕೇಳಿರ್ತೀರಿ ನೀವು. ಈ ಪ್ಲಾಸ್ಮೋಡಿಯಂ ನಮ್ಗೊಂದು ಡಿಸೀಸ್ ಕಾಸ್ ಮಾಡುತ್ತೆ. ಯಾವ್ದಪ್ಪ ಡಿಸೀಸ್ ಅಂತ ನೋಡೋದಾದ್ರೆ ಈ ಪ್ಲಾಸ್ಮೋಡಿಯಂ ವೈರಸ್ ಗೊತ್ತಲ್ವಾ, ಮಲೇರಿಯಾ ಗೊತ್ತಾ? ಈ ಮಲೇರಿಯಾ ಡಿಸೀಸ್ ಕಾಸ್ ಮಾಡೋದು ಈ ಪ್ಲಾಸ್ಮೋಡಿಯಂ. ಈ ಪ್ಲಾಸ್ಮೋಡಿಯಂ ಕೂಡ
ಈ ಸ್ಪೋರೋಜೋನ್ಸ್ ಅಲ್ಲಿ ಬರುತ್ತೆ. ದೀಸ್ ಆರ್ ಪ್ಯಾರಾಸೈಟ್ಸ್. ದೀಸ್ ಆರ್ ಪ್ಯಾರಾಸೈಟ್ಸ್. ಸ್ಪೋರೋಜೋನ್ಸ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ, example for sporozoans, plasmodium. Okay, these four are example of protozoans ಅಥವಾ types of protozoans ಅಂತ ಹೇಳ್ಬೋದು. ಓಕೆನಾ? Then the third one is fungi. Fungi is, ಈ ಫಂಗೈ ಅಲ್ಲಿ ಯೂನಿಸೆಲ್ಯುಲಾರ್ ಫಂಗೈಸ್ ಕೂಡ ಇರ್ತವೆ ಅಂಡ್ ಮಲ್ಟಿಸೆಲ್ಯುಲಾರ್ ಫಂಗೈಸ್ ಕೂಡ ಇರ್ತವೆ. ಯೂನಿಸೆಲ್ಯುಲಾರ್ಗೆ ಎಕ್ಸಾಂಪಲ್ ನೋಡಬಹುದು, ಇಲ್ಲೇ ಇದೆ ಈಸ್ಟ್. ಈಸ್ಟ್ ಕೇಳಿರ್ತೀರಿ ಅಲ್ವಾ, ಬೇಕರೀಸ್ ಅಲ್ಲಿ ಯೂಸ್ ಮಾಡ್ತಾರೆ ಫಂಗಸ್ ನ, ಈಸ್ಟ್ ಅನ್ನೋ ಫಂಗಸ್ ನ. ಅದನ್ನ ನಾವು ಯೂನಿಸೆಲ್ಯುಲಾರ್ ಅಂತ ಹೇಳ್ಬೋದು. ಅಂಡ್ ಮಲ್ಟಿಸೆಲ್ಯುಲಾರ್ ಆರ್ಗಾನಿಸಮ್ಗೆ ಪೆನಿಸಿಲಿಯಂ. ಪೆನಿಸಿಲಿಯಂ ಗೊತ್ತಲ್ವಾ, ಆ ಪೆನಿಸಿಲಿಯಂ ನ ನಾವು ಮಲ್ಟಿಸೆಲ್ಯುಲಾರ್ ಆರ್ಗಾನಿಸಮ್ ಅಂತ ಕರಿಬಹುದು. ಹಾಗೆ ಈ ಫಂಗೈ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್, ನಿಮ್ಗೆಲ್ಲ ಗೊತ್ತು. ಫಂಗಸ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್. ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ ಅಂದ್ರೆ ಟ್ರೂ ನ್ಯೂಕ್ಲಿಯಸ್ ಇರುತ್ತೆ ಅಂಡ್ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನಲ್ಸ್ ಇರುತ್ತೆ. ಇಲ್ಲಿ ನೀವು ಮುಖ್ಯವಾಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ದೇ ಲ್ಯಾಕ್ ಕ್ಲೋರೋಫಿಲ್. ಈ ಆಲ್ಗೆ ಮತ್ತೆ ಫಂಗೈಗೆ ಮುಖ್ಯವಾಗಿ ಏನ್ ಡಿಫ್ರೆನ್ಸ್ ಅಪ್ಪ ಅಂತ ನೋಡೋದಾದ್ರೆ, ಇಲ್ಲಿ ಕ್ಲೋರೋಫಿಲ್ ಇರಲ್ಲ ಫಂಗಸ್ ಅಲ್ಲಿ. ಬಟ್ ಆಲ್ಗೆ ಬಂದಾಗ ಹೇಳ್ತೀನಿ, ಆಲ್ಗೆಯಲ್ಲಿ ಕ್ಲೋರೋಫಿಲ್ ಇರುತ್ತೆ. ಇಟ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಗೆ ಅಂಡ್ ಫಂಗೈ. ಓಕೆನಾ? ಹಾಗೇನೆ ಜನರಲಿ ಗ್ರೋಸ್ ಇನ್ ಎ ಡಾರ್ಕ್ ಎನ್ವೈರನ್ಮೆಂಟ್. ನಮ್ಗೆ ಗೊತ್ತು ಈ ಫಂಗಸ್ ಎಲ್ಲಿ ಬೆಳೆಯುತ್ತಪ್ಪ ಅಂದ್ರೆ, ಚೆನ್ನಾಗಿ ಸೂರ್ಯನ ಬೆಳಕು ಅಥವಾ ಲೈಟ್ ಇರೋ ಕಡೆ ಬೆಳೆಯಲ್ಲ. ಎಲ್ಲಿ ಮಾಯಿಸ್ಟ್ ಕಂಟೆಂಟ್ ಇರುತ್ತೋ ಅಥವಾ ಎಲ್ಲಿ ಡಾರ್ಕ್ ರೀಜನ್ ಇರುತ್ತೋ ಅಲ್ಲಿ ಈ ಫಂಗಸ್ ಬೆಳೆಯೋದು ಜಾಸ್ತಿ. ಓಕೆನಾ? ಹಾಗೆ ಸಮ್ ಫಂಗೈಸ್ ಆರ್ ಮ್ಯಾಕ್ರೋಸ್ಕೋಪಿಕ್. ಹೌದಾ? ಮ್ಯಾಕ್ರೋಸ್ಕೋಪಿಕ್ ಅಂದ್ರೆ ಬರಿಗಣ್ಣಿಗೆ ಕಾಣುವಂತಹ ಫಂಗೈ ಯಾವ್ದಾದ್ರು ಇದೆಯಾ ಅಂದ್ರೆ ಇದೆ. ಫಾರ್ ಎಕ್ಸಾಂಪಲ್ ಮಶ್ರೂಮ್. ಏನಕ್ಕೆ ಮಶ್ರೂಮ್ ನಾವು ಫಂಗಸ್ ಅಂತಲೇ ಹೇಳ್ಬೇಕು, ಅದನ್ನ ಪ್ಲಾಂಟ್ಸ್ ಅಂತ ಹೇಳ್ಬೋದಿತ್ತಲ್ಲ. ಫಾರ್ ಎಕ್ಸಾಂಪಲ್ ಆಲ್ಗೆ ಅಂತ ಹೇಳ್ಬೋದಿತ್ತು. ಏನಕ್ಕೆ ಮಶ್ರೂಮ್ ನಾವು ಫಂಗಸ್ ಅಂತ ಹೇಳ್ತೀವಿ? ಬಿಕಾಸ್ ಅಲ್ಲಿ ಕ್ಲೋರೋಫಿಲ್ ಪ್ರೆಸೆಂಟ್ ಇರಲ್ಲ ಅಲ್ವಾ, ವೈಟ್ ಕಲರ್ ಇರುತ್ತೆ, ಬೇರೆ ಕಲರ್ ಇರುತ್ತೆ, ಗ್ರೀನ್ ಕಲರ್ ಅಣಬೆ ಇರಲ್ಲ. ಸೊ ವಿ ಕನ್ಸಿಡರ್ ಇಟ್ ಆಸ್ ಅ ಫಂಗೈ. ಓಕೆನಾ? ನಾವೀಗಾಗಲೇ ನೋಡಿದ್ವಿ, ಬ್ಯಾಕ್ಟೀರಿಯಾ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಬ್ಯಾಕ್ಟೀರಿಯಾಲಜಿ ಅಂತ ಹೇಳಿದ್ವಿ ಅಲ್ವಾ. ಹಾಗೇನೆ ಪ್ರೋಟೋಜುವಾನ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಪ್ರೋಟೋಜುವಾಲಜಿ ಅಂತ ಹೇಳ್ತೀವಿ. ಅದನ್ನ ಹೇಳಿರ್ಲಿಲ್ಲ ನಾನು. ಪ್ರೋಟೋಜುವಾನ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಪ್ರೋಟೋಜುವಾಲಜಿ ಅಂತ ಹೇಳ್ತೀವಿ. ಹಾಗೇನೆ ಫಂಗೈ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಮೈಕಾಲಜಿ ಅಂತ ಹೇಳ್ತೀವಿ. ಏನು? ಮೈಕಾಲಜಿ. ಓಕೆ, ಎಕ್ಸಾಂಪಲ್ ಫಂಗೈ ನೋಡೋದಾದ್ರೆ ಆಸ್ಪರ್ಜಿಲಸ್ ಇರ್ಬೋದು, ರಿಂಗ್ವರ್ಮ್ ಇರ್ಬೋದು ಅಂಡ್ ಮಶ್ರೂಮ್ಸ್ ಇರ್ಬೋದು, ಇನ್ನು ತುಂಬಾ ಫಂಗಸ್ಗಳು ಇದ್ದಾವೆ. ಓಕೆನಾ? ಸ್ಟ್ರಕ್ಚರ್ ಆಫ್ ಫಂಗೈ. ಈ ನಾರ್ಮಲ್ ಸೆಲ್ ತರನೇ ಫಂಗಸ್ ಕೂಡ ಸ್ಟ್ರಕ್ಚರ್ ಇರೋದು. ಇಟ್ ಕನ್ಸಿಸ್ಟ್ ಆಫ್ ನ್ಯೂಕ್ಲಿಯಸ್ ಇರುತ್ತೆ, ಅಂದ್ರೆ ಟ್ರೂ ನ್ಯೂಕ್ಲಿಯಸ್. ಓಕೆ, ಇದು ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ ಆಗಿರೋದ್ರಿಂದ ಟ್ರೂ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಸುತ್ತ ಇದೆಯಲ್ಲ ಇದು ನ್ಯೂಕ್ಲಿಯರ್ ಎನ್ವೆಲೋಪ್. ಓಕೆ, ದೆನ್ ಸೈಟೋಪ್ಲಾಸಮ್ ಪ್ರೆಸೆಂಟ್ ಇದೆ, ವ್ಯಾಕ್ಯೂಲ್ ಪ್ರೆಸೆಂಟ್ ಇದೆ ಅಂಡ್ ಸೆಲ್ ಮೆಂಬ್ರೇನ್ ಕೂಡ ಪ್ರೆಸೆಂಟ್ ಇದೆ. ಓಕೆನಾ? ಸೆಲ್ ವಾಲ್ ಪ್ರೆಸೆಂಟ್ ಇಲ್ಲ, ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೆಲ್ ವಾಲ್ ಪ್ರೆಸೆಂಟ್ ಇದ್ದಿದ್ರೆ ಅದು ಪ್ಲಾಂಟ್ಸ್ ಸೇರಿಸ್ತಾ ಇದ್ವಿ ನಾವು. ಇದನ್ನ ನಾವೀಗ ಫಂಗಸ್ ನ ಯಾವ್ದಕ್ಕೂ ಸೇರ್ಸಲ್ಲ, ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ಗೆ. ಓಕೆನಾ? ದೆನ್ ಆಲ್ಗೆ. ದ ಫೋರ್ತ್ ಟೈಪ್ ಇಸ್ ಆಲ್ಗೆ. ಈ ಆಲ್ಗೆನ ನಾವು ಸಿಂಪಲ್ ಪ್ಲಾಂಟ್ ಲೈಕ್ ಆರ್ಗಾನಿಸಮ್ ಅಂತಲೂ ಹೇಳ್ತೀವಿ. ಓಕೆನಾ? ಪ್ಲಾಂಟ್ ಲೈಕ್ ಆರ್ಗಾನಿಸಮ್ ಅಂತ ಏನಕ್ಕೆ ಹೇಳ್ತೀವಪ್ಪ ಅಂದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ ಇಲ್ಲಿ. ಈ ಫಂಗಸ್ ಬಗ್ಗೆ ಸ್ಟಡಿ ಮಾಡುವಾಗ ನಾನು ಹೇಳಿದೆ, ಅಲ್ಲಿ ಕ್ಲೋರೋಫಿಲ್ ಪ್ರೆಸೆಂಟ್ ಇರಲ್ಲ, ದೇ ಆರ್ ಲ್ಯಾಕ್ ಇನ್ ಕ್ಲೋರೋಫಿಲ್. ಬಟ್ ಆಲ್ಗೆಯಲ್ಲಿ ಇಂಪಾರ್ಟೆಂಟ್ ಆಗಿ ನಾವ್ ಏನ್ ನೋಡ್ಬೇಕಪ್ಪ ಅಂದ್ರೆ, ಕ್ಲೋರೋಫಿಲ್ ತುಂಬಾ ರಿಚ್ ಆಗಿರುತ್ತೆ. ಅಂಡ್ ದೀಸ್ ಆರ್ ಯೂಕ್ಯಾರಿಯೋಟ್ಸ್. ಯೂಕ್ಯಾರಿಯೋಟ್ಸ್ ಅಂದ್ರೆ ಟ್ರೂ ನ್ಯೂಕ್ಲಿಯಸ್ ಅಂಡ್ membrane bounded organelles are present. ಓಕೆನಾ? ಆಲ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಆಲ್ಗೆ ಮತ್ತೆ ಫಂಗೈಗೆ ಮುಖ್ಯವಾಗಿ ಏನ್ ಡಿಫ್ರೆನ್ಸ್ ಅಪ್ಪ ಅಂತ ನೋಡೋದಾದ್ರೆ, ಆಲ್ಗೆಯಲ್ಲಿ ಕ್ಲೋರೋಫಿಲ್ ಇರುತ್ತೆ, ಫಂಗಸ್ ಅಲ್ಲಿ ಕ್ಲೋರೋಫಿಲ್ ಇರಲ್ಲ. ಓಕೆ, ದೆನ್ ದೇ ಆರ್ ಆಟೋಟ್ರೋಪ್ಸ್. ಏನು ಆಟೋಟ್ರೋಪ್ಸ್ ಅಂದ್ರೆ, ದೇ ಪ್ರಿಪೇರ್
ದೇರ್ ಓನ್ ಫುಡ್. ಈ ಆಲ್ಗೆಗಳೇನಿದಾವೋ ಇವರಲ್ಲಿ ಕ್ಲೋರೋಫಿಲ್ ಪ್ರೆಸೆಂಟ್ ಇರೋದ್ರಿಂದ ಅವು ಅದ್ರ ಫುಡ್ ಅನ್ನ, ಅದ್ರ ಆಹಾರವನ್ನ ಅವೇ ತಯಾರಿಸ್ಕೊಳ್ತವೆ. ಓಕೆನಾ? ಹಾಗಾದ್ರೆ ಬೇರೆ ಮೈಕ್ರೋ ಆರ್ಗಾನಿಸಮ್ ತಯಾರಿಸ್ಕೊಳಲ್ವಾ ಅಂದ್ರೆ ಇಲ್ಲ. ಓಕೆನಾ? ದೆನ್ ದೇ ಆರ್ ಜನರಲಿ ಪ್ರೆಸೆಂಟ್ ಇನ್ ಬೋತ್ ಫ್ರೆಶ್ ಅಂಡ್ ಮೆರೈನ್ ವಾಟರ್. ಫ್ರೆಶ್ ವಾಟರ್ ಅಂದ್ರೆ ಪಾಂಡ್ ಇರ್ಬೋದು, ಲೇಕ್ಸ್ ಇರ್ಬೋದು, ಇವೆಲ್ಲ ಫ್ರೆಶ್ ವಾಟರ್. ಮೆರೈನ್ ವಾಟರ್ ಅಂದ್ರೆ ಸಾಲ್ಟ್ ವಾಟರ್, ಸಮುದ್ರದ ನೀರು ಇರ್ತಾವಲ್ಲ, ಅಲ್ಲೂ ಕೂಡ ಈ ಆಲ್ಗೆಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಸ್ಪಿರುಲಿನಾ ಇರ್ಬೋದು, ವಿಚ್ ಇಸ್ ವೆರಿ ನ್ಯೂಟ್ರಿಷಿಯಸ್. ದೆನ್ ಸ್ಪೈರೋಗೈರಾ, ಕ್ಲಮೈಡೋಮನಸ್ ಇಸ್ ದ ಯೂನಿಸೆಲ್ಯುಲರ್ ಆಲ್ಗೆ. ಈ ಕ್ಲಮೈಡೋಮನಸ್ ಇದೆಯಲ್ಲ, ಇದು ಯೂನಿಸೆಲ್ಯುಲರ್ ಆಲ್ಗೆ. ಬಟ್ ಸ್ಪೈರೋಗೈರಾ ಅಂಡ್ ಸ್ಪಿರುಲಿನಾ ಆರ್ ಮಲ್ಟಿಸೆಲ್ಯುಲರ್ ಆಲ್ಗೆ. ಈ ಕ್ಲಮೈಡೋಮನಸ್ ಸ್ಟ್ರಕ್ಚರ್ ನೋಡೋದಾದ್ರೆ, ಇಲ್ಲಿ ಸ್ಟ್ರಕ್ಚರ್ ಆಫ್ ಆಲ್ಗೆ ಇದೆಯಲ್ಲ, ಇದು ಕ್ಲಮೈಡೋಮನಸ್ ಸ್ಟ್ರಕ್ಚರ್. ಇದರಲ್ಲಿ ಪೈರನಾಯ್ಡ್ಸ್ ಪ್ರೆಸೆಂಟ್ ಇರುತ್ತೆ, ನ್ಯೂಕ್ಲಿಯಸ್, ಕ್ಲೋರೋಪ್ಲಾಸ್ಟ್. ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಕ್ಲೋರೋಪ್ಲಾಸ್ಟ್ ತುಂಬಾ ರಿಚ್ ಆಗಿರುತ್ತೆ. ಪ್ಲಾಂಟ್ಸ್ ಅಲ್ಲಿ ನಾವು ನೋಡಿದೀವಲ್ವಾ, ಪ್ಲಾಸ್ಟೇಟ್ಸ್ ಪ್ರೆಸೆಂಟ್ ಇರುತ್ತಲ್ವಾ, ಹಾಗೇನೆ ಆಲ್ಗೆಯಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು, ಐ ಸ್ಪಾಟ್ ಪ್ರೆಸೆಂಟ್ ಇದೆ. ನಿಮ್ಗೆಲ್ಲ ಅನ್ನಿಸ್ಬೋದು ಐ ಸ್ಪಾಟ್ ಪ್ರೆಸೆಂಟ್ ಇರೋದು ಪ್ರೋಟೋಜೋನ್ಸ್ ಅಲ್ವಾ ಅಂತ. ಇಲ್ಲಿ ಪ್ರೋಟೋಜೋನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಿಂತ ಆಲ್ಗೆಯಲ್ಲಿ ಇರಬೇಕಾದ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ ಇರೋದ್ರಿಂದ ನಾವು ಇದನ್ನ ಕ್ಲಮೈಡೋಮೋನಾಸ್ ನ ಆಲ್ಗೆಲ್ಗೆ ಸೇರಿಸಿದ್ವಿ, ಪ್ರೋಟೋಜೋನ್ಸ್ಗೆ ಸೇರಿಸಿಲ್ಲ. ಓಕೆನಾ? ಕ್ಲಮೈಡೋಮೋನಾಸ್. ಓಕೆ, ನೆಕ್ಸ್ಟ್ ಒನ್ ಈಸ್ ವೈರಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ವೈರಸ್ ಇಸ್ ಎ ಟೈನಿ ಪಾರ್ಟಿಕಲ್ ಅಂತ ಹೇಳಿದೀನಿ. ಇಲ್ಲಿ ಆರ್ಗ್ಯಾನಿಸಮ್ ಅಂತ ಬಳಸಿಲ್ಲ ನಾನು, ಯಾಕೆಂದ್ರೆ ಅದು ಕೆಲವೊಂದ್ಸಲ ಬದುಕಿರೋ ತರಾನು ಇರುತ್ತೆ, ಕೆಲವೊಂದ್ಸಲ ಜೀವ ಇಲ್ದೇ ಇರೋ ತರಾನು ಆಕ್ಟ್ ಮಾಡುತ್ತೆ. ಹೆನ್ಸ್ ಐ ಯೂಸ್ ಪಾರ್ಟಿಕಲ್ ಅಂತ. ಓಕೆನಾ? ದೆನ್ ದೇ ಆರ್ ದ ಇಂಟರ್ಮೀಡಿಯೇಟ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಇದನ್ನ ಹೇಳಿದೀನಿ. ಅಂಡ್ ವೈರಸಸ್ ಆರ್ 10 times ಸ್ಮಾಲರ್ ದೆನ್ ಬ್ಯಾಕ್ಟೀರಿಯಾ. ನಮ್ಗೆಲ್ಲ ಗೊತ್ತು, ಬ್ಯಾಕ್ಟೀರಿಯಾಗಳೇ ಕಣ್ಣಿಗೆ ಕಾಣಿಸಲ್ಲ. ಅಂಥದ್ರಲ್ಲಿ ಈ ವೈರಸಸ್ಗಳು 10,000 times, 10,000 ಪಟ್ಟು ಈ ಬ್ಯಾಕ್ಟೀರಿಯಾಗಳಿಗಿಂತ ಚಿಕ್ಕದಾಗಿರುತ್ತೆ. ಓಕೆನಾ? ಹಾಗಾಗಿ ಇವು ವೈರಸ್ಗಳು ಬ್ಯಾಕ್ಟೀರಿಯಾಗೇನೆ ಇನ್ಫೆಕ್ಟ್ ಮಾಡುವಂತಹ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಹೊಂದಿರ್ತವೆ. ಇವು ಈ ವೈರಸಸ್ಗಳು ಬ್ಯಾಕ್ಟೀರಿಯಾಗಳು ಕೂಡ ಇನ್ಫೆಕ್ಟ್ ಮಾಡಬಹುದು. ದೆನ್ ದ ಸೈಜ್ ಆಫ್ ವೈರಸ್ ಜನರಲಿ 20 to 400 ನ್ಯಾನೋಮೀಟರ್. ಕನ್ಫ್ಯೂಸ್ ಆಗ್ಬೋದು. ನಾನಲ್ಲಿ ಮುಂಚೆ ಹೇಳಿದ್ದು ಮೈಕ್ರೋಮೀಟರ್. ಯಾವ್ದ್ಯಾವ್ದು? ಆಲ್ಗೆ, ಫಂಗೈ, ಬ್ಯಾಕ್ಟೀರಿಯಾಗಳನ್ನ ನಾವು ಮೈಕ್ರೋಮೀಟರ್ ಅಲ್ಲಿ ಅಥವಾ ಮೈಕ್ರಾನ್ ಅಲ್ಲಿ ಅಳತೆ ಮಾಡಿದ್ರೆ, ಈ ವೈರಸ್ ಏನಿದೆ ಇದನ್ನ ನಾವು ನ್ಯಾನೋಮೀಟರ್ ಅಲ್ಲಿ ಅಳತೆ ಮಾಡ್ತೀವಿ. ಓಕೆನಾ? ಎಕ್ಸಾಂಪಲ್ ಆಫ್ ವೈರಸ್ ನೋಡೋದಾದ್ರೆ ಟೊಬ್ಯಾಕೊ ಮೊಸೈಕ್ ವೈರಸ್. ಟೊಬ್ಯಾಕೊ ಬೆಳೆಯೋರಿದ್ರೆ ಗೊತ್ತಿರುತ್ತೆ, ಟೊಬ್ಯಾಕೋಗೆ ಬರುತ್ತೆ ಅದು ಕಾಯಿಲೆ. ಟೊಬ್ಯಾಕೊ ಮೊಸೈಕ್ ವೈರಸ್ ಅದನ್ನ ಕಾಸ್ ಮಾಡುವಂಥದ್ದು. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್, HIV ಗೊತ್ತಲ್ವಾ, HIV ವೈರಸ್. ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೈರಸಸ್ ನೋಡೋದಾದ್ರೆ, ವೈರಸಸ್ ಶೋಸ್ ಬೋತ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ, ದೇ ಆರ್ ರೆಸ್ಪಾಂಡ್ ಟು ಹೀಟ್ಗೆ ರೆಸ್ಪಾಂಡ್ ಮಾಡುತ್ತೆ. ಅಂಡ್ ಕೆಮಿಕಲ್ ರೇಡಿಯೇಷನ್ ಏನಿದಾವೋ ನಮ್ಮ ಮನುಷ್ಯರಿಗೆ ಅಥವಾ ಲಿವಿಂಗ್ ಆರ್ಗಾನಿಸಮ್ಸ್ಗೆ ಯಾವ ರೀತಿ ಆಗುತ್ತೋ ಅದೇ ರೀತಿ ಈ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ ವೈರಸ್ಗೂ ಕೂಡ ಆಗುತ್ತೆ. ಯಾವಾಗ ಅದಕ್ಕೆ ಯಾವ್ದಾದ್ರು ಹೋಸ್ಟ್ ಸಿಕ್ಕಾಗ ದೇ ರೀಪ್ರೊಡ್ಯೂಸ್ ಇನ್ಸೈಡ್ ದ ಹೋಸ್ಟ್ ಸೆಲ್. ಈಗ ಫಾರ್ ಎಕ್ಸಾಂಪಲ್, ಈ ಟೇಬಲ್ ಮೇಲೆ ಅಥವಾ ಒಂದು ಕಂಪ್ಯೂಟರ್ ಮೇಲೆ ಒಂದು ವೈರಸ್ ಇದೆ ಅಂತ ಅನ್ಕೊಂಡ್ರೆ, ಇದನ್ನ ಕಂಪ್ಯೂಟರ್ ವೈರಸ್ಗೆ ಕಂಪೇರ್ ಮಾಡ್ಕೋಬೇಡಿ. ಇದು ವೈರಸ್ ವಿಚ್ ಕಾಸ್ ಡಿಸೀಸ್ ಫಾರ್ ಹ್ಯೂಮನ್ಸ್ ಅಂಡ್ ಅದರ್ ಆರ್ಗಾನಿಸಮ್ಸ್. ಓಕೆನಾ? ಇವು ಎಲ್ಲರೂ ಒಂದ್ ಕಡೆ ಪ್ರೆಸೆಂಟ್ ಇದೆ ಅಂದ್ರೆ ಹೋಸ್ಟ್ ಸೆಲ್ ಬಿಟ್ಟು ಹೊರಗಡೆ ಇದೆ ಅಂತ ಹೇಳಿದ್ರೆ, ಅವಾಗ ಇದು ಯಾವುದೇ ರೀತಿ ಆಕ್ಟಿವ್ ಆಗಿ ಇರಲ್ಲ ಅಂಡ್ ರೀಪ್ರೊಡ್ಯೂಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾವ್ದಾದ್ರು ಹೋಸ್ಟ್ ಸೆಲ್ ಸಿಕ್ಕಾಗ ಇದು ರೀಪ್ರೊಡಕ್ಷನ್ ಮಾಡುತ್ತೆ. ಓಕೆನಾ? ದೆನ್ ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ, ದೇ ಆರ್ ಇನ್ಆಕ್ಟಿವ್ ಔಟ್ಸೈಡ್ ದ ಹೋಸ್ಟ್ ಸೆಲ್. ಹೋಸ್ಟ್ ಸೆಲ್ ಇಂದ ಹೊರಗಡೆ ಇದ್ದಾಗ ಅವು ಆಕ್ಟಿವ್ ಇರಲ್ಲ. ಅಂಡ್ ದೇ ಕ್ಯಾನ್ ಬಿ ಸ್ಟೋರ್ಡ್ ಫಾರ್ ಎ ಲಾಂಗ್ ಟೈಮ್ ಲೈಕ್ ಎ ನಾನ್ ಲಿವಿಂಗ್ ಥಿಂಗ್ಸ್. ಅವನ್ನ ನಾವು ಒಂದೇ ಕಡೆ ಸ್ಟೋರ್ ಮಾಡಬಹುದು. ಓಕೆ, ಏನು ಆಗಿರಲ್ಲ, ನಾನ್ ಲಿವಿಂಗ್ ಥಿಂಗ್ಸ್ ತರ ಇಟ್ಟಿರ್ಬೋದು. ಓಕೆ, ಇದಿಷ್ಟು ವೈರಸ್ ಬಗ್ಗೆ ಆಯ್ತು. ಇದು ವೈರಸ್ ಅಥವಾ ಟೊಬ್ಯಾಕೊ ಮೊಸೈಕ್ ವೈರಸ್ ಅಂತ ಏನ್ ಹೇಳಿದ್ನಲ್ವಾ, ಅದ್ರದ್ದು ಸ್ಟ್ರಕ್ಚರ್ ಇಲ್ಲಿ ನೋಡ್ಬೋದು. ಇವು ಸೆಲ್ ಇಂದ ಆಗಿರಲ್ಲ, ದೇ ಆರ್ ನಾಟ್ ಮೇಡ್ ಅಪ್ ಆಫ್ ಸೆಲ್ಸ್. ಇಲ್ಲಿ RNA ಅಥವಾ DNA ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇರುತ್ತೆ ಅಷ್ಟೇ.
ನಮ್ಗೆಲ್ಲ ಗೊತ್ತು ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ ನಮ್ಗೆ ಬೆನಿಫಿಟ್ ಇದೆ, ಹಾಗೇನೆ ಕೆಲವೊಂದು ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ ಅಲ್ವಾ. ಅದನ್ನ ನಾವು ಬೆನಿಫಿಟ್ಸ್ ಯಾವ್ದಾವ್ದಿದೆ ಅಥವಾ ಯೂಸ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ ಯಾವ್ದಾವ್ದಿದೆ ಅಂತ ನೋಡೋದಾದ್ರೆ ನಾನೊಂದು ಕೆಲವೊಂದು ಪಟ್ಟಿ ಮಾಡಿದ್ದೀನಿ, ಅದನ್ನ ನೋಡೋಣ. ಫಾರ್ ಎಕ್ಸಾಂಪಲ್, ಈ ಮೈಕ್ರೋ ಆರ್ಗ್ಯಾನಿಸಮ್ ಯೂಸಸ್ ಏನಪ್ಪಾ ಅಂತ ನೋಡೋದಾದ್ರೆ ಮೆಡಿಸಿನ್ಗೆ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಆಂಟಿಬಯೋಟಿಕ್ಸ್ ನ ಮತ್ತೆ ವ್ಯಾಕ್ಸಿನ್ ನ ಯೂಸ್ ಆಂಟಿಬಯೋಟಿಕ್ಸ್ ಮತ್ತೆ ವ್ಯಾಕ್ಸಿನ್ ನ ಕಂಡುಹಿಡಿಯಕ್ಕೆ ಈ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದಾನೆ ನಾವು ಮಾಡಿದ್ದು. ಯಾವ್ದ್ರಿಂದ ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್, ಫಸ್ಟ್ ಆಂಟಿಬಯೋಟಿಕ್ಸ್ ಯಾವ್ದಪ್ಪ ಅಂತ ಹೇಳೋದಾದ್ರೆ ಪೆನಿಸಿಲಿಯಂ. ಫಸ್ಟ್ ಆಂಟಿಬಯೋಟಿಕ್ ಪೆನಿಸಿಲಿಯಂ ನ ಫಸ್ಟ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ದು ಯಾವ್ದ್ರಿಂದ ಅಂದ್ರೆ ಪೆನಿಸಿಲಿಯಂ ಕ್ರೈಸೋಗಿನಮ್ ನಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ದು. ಅದನ್ನ ಯಾರು ಫಸ್ಟ್ ಎಕ್ಸ್ಟ್ರಾಕ್ಟ್ ಮಾಡಿದ್ದಪ್ಪ ಅಂತ ನೋಡೋದಾದ್ರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು. ಅಲೆಕ್ಸಾಂಡರ್ ಫ್ಲೆಮಿಂಗ್ ವಾಸ್ ದ ಫಸ್ಟ್ ಪರ್ಸನ್ ಹೂ ಡಿಸ್ಕವರ್ ಆಂಟಿಬಯೋಟಿಕ್ಸ್. ಓಕೆನಾ. ಅಂಡ್ ವ್ಯಾಕ್ಸಿನ್ಸ್ ಬಗ್ಗೆ ನೋಡೋದಾದ್ರೆ ವ್ಯಾಕ್ಸಿನ್ಸ್ ಕೂಡ ಈ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇಂದನೇ ನಾವು ಪ್ರಿಪೇರ್ ಮಾಡಿದ್ದು ವ್ಯಾಕ್ಸಿನ್ ನ ಕೂಡ. ದೆನ್ ಅಗ್ರಿಕಲ್ಚರ್ ಅಲ್ಲಿ ಹೇಗೆ ಹೆಲ್ಪ್ಫುಲ್ ಆಗುತ್ತಪ್ಪ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ನೋಡೋದಾದ್ರೆ ಆಸ್ ಅ ಡಿಕಂಪೋಸರ್. ಏನು ಡಿಕಂಪೋಸರ್ ಅಂದ್ರೆ ದೇ ಬ್ರೇಕ್ ಮೆಟೀರಿಯಲ್ಸ್. ಈಗ ಯಾವ್ದಾದ್ರು ಒಂದು ಮೆಟೀರಿಯಲ್ಸ್ ಇದೆ ಅಂತ ಹೇಳಿದ್ರೆ ಅವನ್ನ ಬ್ರೇಕ್ ಮಾಡಿ ಅವು ನಮ್ಗೆ ಅಗ್ರಿಕಲ್ಚರ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಅದು ನಮ್ಗೆ ಫರ್ಟಿಲೈಸರ್ ಆಗುತ್ತೆ ಬ್ರೇಕ್ ಮಾಡಾದ್ಮೇಲೆ. ಓಕೆನಾ. ದೆನ್ ನೈಟ್ರೋಜನ್ ಫಿಕ್ಸೇಷನ್. ನಿಮ್ಗೆ ರೈಸೋಬಿಯಂ ಕೇಳಿರ್ಬೋದು. ರೈಸೋಬಿಯಂ ಹೆಲ್ಪ್ಫುಲ್ ಇನ್ ದ ನೈಟ್ರೋಜನ್ ಫಿಕ್ಸೇಷನ್. ಓಕೆನಾ. ನೈಟ್ರೋಜನ್ ಫಿಕ್ಸೇಷನ್ ಹೇಗಾಗುತ್ತಪ್ಪ ಅಂತ ನೋಡೋದಾದ್ರೆ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಥವಾ ಡೈಕಾಟಿಲಿಡನ್ ಪ್ಲಾಂಟ್ಸ್ ಇರುತ್ತಲ್ವಾ, ಅದ್ರ ಬೇರಲ್ಲಿ ಲೆಗ್ಯೂಮ್ಸ್ ಇರುತ್ತೆ, ಅಲ್ಲಿ ಈ ರೈಸೋಬಿಯಂ ಪ್ರೆಸೆಂಟ್ ಇರ್ತವೆ. ಆ ರೈಸೋಬಿಯಂ ಅಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಮಾಡೋದ್ರಿಂದ ಆ ಸಾಯಿಲ್ದು ಫಲವತ್ತತೆ ಏನಿದೆಯೋ ಅದು ಜಾಸ್ತಿ ಆಗಿ ಅದು ನಮ್ಮ ಅಗ್ರಿಕಲ್ಚರ್ಗೆ ಹೆಲ್ಪ್ ಆಗುತ್ತೆ. ಓಕೆ. ದೆನ್ ದೇ ರಿಚ್ ಇನ್ ದ ಸಾಯಿಲ್ ಬೈ ಫಿಕ್ಸಿಂಗ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್, ಪ್ರೊಟೆಕ್ಟ್ಸ್ ದ ಕ್ರಾಪ್ಸ್ ಬೈ ಪೆಸ್ಟ್ಸ್. ಈಗ ಪೆಸ್ಟ್ಗಳು ಕೆಲವೊಂದು ಕ್ರಾಪ್ಸ್ಗೆ ಎಫೆಕ್ಟ್ ಮಾಡುತ್ತೆ. ಆ ಎಫೆಕ್ಟ್ ಮಾಡೋದ್ರಿಂದ ತಡೆಗಟ್ಟಕ್ಕೋಸ್ಕರ ನಾವು ಈ ಮೈಕ್ರೋ ಆರ್ಗನಿಸಮ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಬ್ಯಾಸಿಲಸ್ ಥುರಿಂಜಿನೆಸಿಸ್ ನೋಡ್ಬೋದು ನಾವು. ಈ BT ಕಾಟನ್ ಕೇಳಿರ್ತೀರಿ, BT ಕಾಟನ್. ಈ BT ಕಾಟನ್ಗೆ ಈ ಬ್ಯಾಸಿಲಸ್ ಥುರಿಂಜಿನೆಸಿಸ್ ಅನ್ನೋ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಕ್ರೈಜೀನ್ ನ ತಗೊಂಡು ಇಂಜೆಕ್ಟ್ ಮಾಡಿರ್ತಾರೆ. ಅವಾಗ ಯಾವ್ದಾದ್ರು ಒಂದು ಪೆಸ್ಟ್ಸ್ ಏನಾದ್ರು ಬಂದ ಅದನ್ನ ತಿನ್ನೋಕೆ ಪ್ರಯತ್ನ ಪಟ್ರೆ ಆ ಪೆಸ್ಟ್ ಸತ್ತೋಗುತ್ತೆ. ಓಕೆನಾ. ಹಾಗಾದ್ರೆ ಬೇರೆ ನಮ್ಮ ಮನುಷ್ಯರಿಗೆಲ್ಲ ಏನಾಗಲ್ವ ಅಂದ್ರೆ ಮನುಷ್ಯರಿಗೂ ಎಫೆಕ್ಟ್ಸ್ ಇದೆ. ನಾವು ಈ ಕಾಟನ್ಗೆ ಮಾತ್ರ ಇದನ್ನ ಬಳಸಿದೀವಿ, ಕಾಟನ್ ನಾವು ತಿನ್ನೋದಿಲ್ವಲ್ಲ, ಹಂಗಾಗಿ ಏನು ಅಂತ ಎಫೆಕ್ಟ್ಸ್ ಇಲ್ಲ. ಓಕೆನಾ. ಅದಾದ ನಂತರ ಇಂಡಸ್ಟ್ರೀಸ್. ಯಾವೆಲ್ಲ ಇಂಡಸ್ಟ್ರೀಸ್ ಅಲ್ಲಿ ನಾವು ಇದನ್ನ ಬಳಸ್ತೀವಿ ಮೈಕ್ರೋ ಆರ್ಗನಿಸಮ್ಸ್ ನ ಅಂತ ನೋಡೋದಾದ್ರೆ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಗೊತ್ತು ನಿಮಗೆ, ನಾವು ಮೀಥೇನ್ ಗ್ಯಾಸ್ ಅಂತ ಹೇಳ್ತೀವಲ್ವಾ, ಅದನ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ನಾವು ಈ ಮೈಕ್ರೋ ಆರ್ಗನಿಸಮ್ಸ್ ನ ಬಳಸ್ತೀವಿ. ಅದಕ್ಕೆ ನಾವು ಮೆಥೆನೋಜನ್ಸ್ ಅಂತ ಹೇಳ್ತೀವಿ. ಮೆಥೆನೋಜನ್ಸ್. ದೆನ್ ಸೀವೇಜ್ ಟ್ರೀಟ್ಮೆಂಟ್. ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನ ನಾವು ಸೀವೇಜ್ ಟ್ರೀಟ್ಮೆಂಟ್ ಕೂಡ ಬಳಸ್ತೀವಿ. ದೆನ್ ಟಾನಿಕ್ಗಳನ್ನ ತಯಾರು ಮಾಡ್ತಾರಲ್ವಾ, ಅವಾಗ ನಾವು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ನಾವು ಕೆಲವೊಂದು ಮೈಕ್ರೋಬ್ಸ್ ನ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಹಾಕಿರುವಂತ ಪಿಕ್ಚರು ಸ್ಪಿರುಲಿನಾನ ಇದೊಂದು ಆಲ್ಗೆ, ಇಟ್ ಇಸ್ ಅ ಟೈಪ್ ಆಫ್ ಆಲ್ಗೆ. ಈ ಸ್ಪಿರುಲಿನಾ ಟ್ಯಾಬ್ಲೆಟ್ಸ್ ನಮ್ಗೆ ಹೆವಿ ಪ್ರೋಟೀನಿಷಿಯಸ್, ಇದರಿಂದ ತುಂಬಾ ಅನುಕೂಲಗಳಿದಾವೆ ಈ ಸ್ಪಿರುಲಿನಾ ಟ್ಯಾಬ್ಲೆಟ್ಸ್ ಇಂದ. ಓಕೆನಾ. ದೆನ್ ನಮ್ಮ ದಿನನಿತ್ಯದಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಪ್ಪ ಈ ಮೈಕ್ರೋ ಆರ್ಗನಿಸಮ್ಸ್ ನ, ನಮಗೆ ಗೊತ್ತಿಲ್ಲದೆ ಯಾವ ರೀತಿ ನಾವು ಯೂಸ್ ಮಾಡಿರ್ತೀವಿ ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಇನ್ ಮೇಕಿಂಗ್ ಬ್ರೆಡ್ ಮೇಕಿಂಗ್ ಅಲ್ಲಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ? ಈಸ್ಟ್ ಅನ್ನೋದು ಒಂದು ಫಂಗೈ. ಇದನ್ನ ನಾವು ಬ್ರೆಡ್ ಮೇಕಿಂಗ್ ಅಲ್ಲಿ ಬ್ರೆಡ್ ಸ್ಮೂತ್ ಆಗಕ್ಕೆ ಇವನ್ನ ನಾವು ಈಸ್ಟ್ ನ ನಾವು ಯೂಸ್ ಮಾಡ್ತೀವಿ. ಅಂಡ್ ಇಟ್ ಈಸ್ ಲ್ಯಾಕ್ಟೋಬ್ಯಾಸಿಲಸ್. ನಾವು ಕರ್ಡ್ನ ಪ್ರಿಪೇರ್ ಮಾಡಕ್ಕೆ
ಬ್ಯಾಸಿಲಸ್. ಓಕೆ, ಮಿಲ್ಕ್ ಕರ್ಡ್ ಆಗಿ ಕನ್ವರ್ಟ್ ಆಗಬೇಕು ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಪ್ರೆಸೆಂಟ್ ಇರಬೇಕು. ಓಕೆನಾ? ಇದಿಷ್ಟು ಯೂಸಸ್ ಆಯ್ತು. ಇನ್ನೂ ತುಂಬಾ ಯೂಸಸ್ ಇದಾವೆ, ಅವನ್ನ ನೀವು ಒಂದ್ ಕಡೆ ಪಟ್ಟಿ ಮಾಡಿ ಇಟ್ಕೊಳ್ಳಿ. ಓಕೆನಾ? ಹಾಗಾದ್ರೆ ಎಫೆಕ್ಟ್ಸ್ ನೋಡೋದಾದ್ರೆ, ಹಾರ್ಮ್ಫುಲ್ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದಾವ್ದು ಅಂತ ನೋಡೋದಾದ್ರೆ, ನಾವು ಕೆಲವೊಂದು ಮೈಕ್ರೋ ಆರ್ಗಾನಿಸಮ್ಸ್ ನ ಪಟ್ಟಿ ಮಾಡಿದೀನಿ. ಅವು ಯಾವುವು ಅಂತ ನೋಡೋದಾದ್ರೆ, ಆಲ್ಗೆ. ಆಲ್ಗೆ ಬಗ್ಗೆ ಗೊತ್ತಲ್ವಾ? ಈ ಆಲ್ಗಲ್ ಬ್ಲೂಮ್ಸ್, ಆಲ್ಗಲ್ ಬ್ಲೂಮ್ಸ್ ಬಗ್ಗೆ ಕೇಳಿರ್ಬೋದು. ಇಲ್ಲೊಂದು ಪಿಕ್ಚರ್ ಹಾಕಿದೀನಿ ಕೆಳಗಡೆ. ಇಟ್ ಇಸ್ ನಥಿಂಗ್ ಬಟ್ ಆಲ್ಗಲ್ ಬ್ಲೂಮ್ಸ್. ಏನ್ ಆಲ್ಗಲ್ ಬ್ಲೂಮ್ಸ್ ಅಂದ್ರೆ ಅಂತ ನೋಡೋದಾದ್ರೆ, ಒಂದು ಕೆರೆ ಅಥವಾ ಒಂದು ಹೊಳೆ ಅಥವಾ ಒಂದು ಸಮುದ್ರದಲ್ಲಿ ಒಂದೇ ಕಡೆ ಈ ಆಲ್ಗೆಗಳೇನಿದಾವೋ, ಈ ಆಲ್ಗೆಗಳು ಒಂದೇ ಕಡೆ ಡೆಪಾಸಿಟ್ ಆದ್ರೆ ಇದನ್ನ ನಾವು ಆಲ್ಗಲ್ ಬ್ಲೂಮ್ಸ್ ಅಂತ ಕರಿತೀವಿ. ಇಲ್ಲಿ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು, ಅಲ್ಲಿ ಯಾವುದೇ ರೀತಿ ನೀರ್ ನಮ್ಗೆ ಕಾಣಿಸ್ತಾ ಇಲ್ಲ, ಬರೀ ಆಲ್ಗೆ ಮಾತ್ರ ಕಾಣಿಸ್ತಾ ಇದೆ. ಅದು ಇಟ್ ಕ್ರಿಯೇಟ್ಸ್ ಡೆಡ್ ಝೋನ್ ಇನ್ ಅ ವಾಟರ್. ಡೆಡ್ ಝೋನ್ ಅಂದ್ರೆ ಅಲ್ಲಿ ಕೆಲವೊಂದು ಅಕ್ವಾಟಿಕ್ ಅನಿಮಲ್ಸ್ ಏನಿರ್ತಾವೋ ಆ ಅಕ್ವಾಟಿಕ್ ಅನಿಮಲ್ಸ್ಗೆ ಉಸಿರಾಡೋಕ್ ಕೂಡ ಆಗೋದಿಲ್ಲ. ಆ ರೀತಿಯಾದ ಒಂದು ವಾತಾವರಣನೇ ಸೃಷ್ಟಿ ಮಾಡ್ತವೆ. ಅಂಡ್ ದೇ ಬ್ಲಾಕ್ ಸನ್ಲೈಟ್. ಸನ್ಲೈಟ್ ಆ ನೀರೊಳಗಡೆ ಹೋಗದೆ ಇರೋ ಹಂಗೆ ಬ್ಲಾಕ್ ಮಾಡಿದಾಗ ಅಕ್ವಾಟಿಕ್ ಅನಿಮಲ್ಸ್ ಏನಿದಾವೆ ಅವಕ್ಕೆ ಸನ್ಲೈಟ್ ಕೂಡ ಸಿಗಲ್ಲ ಅಂಡ್ ಆಕ್ಸಿಜನ್ ಕೂಡ ಸಿಗಲ್ಲ. ಹೆನ್ಸ್ ದೇ ಆರ್ ಗೋಯಿಂಗ್ ಟು ಡೆಡ್. ಅವು ಅಕ್ವಾಟಿಕ್ ಅನಿಮಲ್ಸ್ ಸತ್ತೋಗ್ತವೆ. ಈ ರೀತಿ ಹಾರ್ಮ್ಫುಲ್ ಆಲ್ಗೆ. ದೆನ್ ಕೆಲವೊಂದು ಡಿಸೀಸಸ್, ಡಿಸೀಸಸ್ ನ ಕಾಸ್ ಮಾಡುವಂತಹ ಮೈಕ್ರೋ ಆರ್ಗಾನಿಸಮ್ಸ್ ಇದಾವೆ. ಯಾವ್ದಕ್ಕೆ? ಫಸ್ಟ್ ನಾವು ಪ್ಲಾಂಟ್ಸ್ ಗೆ ಅಫೆಕ್ಟ್ ಮಾಡುವಂತಹ ಮೈಕ್ರೋ ಆರ್ಗಾನಿಸಮ್ಸ್ ನ ನೋಡೋಣ. ಓಕೆನಾ? ಫಾರ್ ಎಕ್ಸಾಂಪಲ್ ಸಿಟ್ರಸ್ ಕ್ಯಾಂಕರ್. ಸಿಟ್ರಸ್ ಕ್ಯಾಂಕರ್ ಅನ್ನೋದು ಯಾವ್ದಕ್ ಬರುತ್ತೆ ಈ ಡಿಸೀಸ್ ಅಂತ ನೋಡೋದಾದ್ರೆ, ನಮ್ಗೆ ನಿಂಬೆ ಹಣ್ಣು ಗೊತ್ತಲ್ವಾ? ನಿಂಬೆ ಹಣ್ಣು ಮರ. ಆ ನಿಂಬೆ ಹಣ್ಣಿಗೆ ಬರುವಂತಹ ಒಂದು ರೋಗವೇ ಸಿಟ್ರಸ್ ಕ್ಯಾಂಕರ್. ಇದನ್ನ ಕಾಸ್ ಮಾಡುವಂತಹ ಮೈಕ್ರೋ ಆರ್ಗಾನಿಸಮ್ ಯಾವುದು? ಝ್ಯಾಂಥೋಮೋನಸ್ ಅಂತ ಹೇಳ್ತೀವಿ. Xanthomonas axanopodis. It is the bacteria which causes citrus canker. ಈ ಸಿಟ್ರಸ್ ಕ್ಯಾಂಕರ್ ಬಂದಿದೆ ಪ್ಲಾಂಟ್ ಗೆ ಅಂತ ಯಾವ ರೀತಿ ಅಬ್ಸರ್ವ್ ಮಾಡಬೇಕು ಅಂತ ನೋಡೋದಾದ್ರೆ, ಲೆಷನ್ ಆನ್ ದ ಲೀವ್ಸ್. ಅದ್ರ ಮೇಲೆ, ಲೀವ್ಸ್ ಮೇಲೆ ಅಥವಾ ಕಾಯಿ ಮೇಲೆ, ಫ್ರೂಟ್ ಬಿಡುತ್ತಲ್ವಾ ಅದ್ರ ಮೇಲೆ ಸುಟ್ಟ ರೀತಿಯಲ್ಲಿ ಮಾರ್ಕ್ ಬಂದಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಈ ರೀತಿಯ ಮಾರ್ಕ್ಗಳಾಗಿರ್ತವೆ. ಓಕೆನಾ? ದ ಸಿಟ್ರಸ್ ಕ್ಯಾಂಕರ್ ಇಸ್ ದ ಡಿಸೀಸ್ caused by the Xanthomonas axanopodis for the citrus fruit. Okay. Then the second one, potato blight disease. Okay. Potato blight disease ಅಂದ್ರೆ ಇದು ಪೊಟ್ಯಾಟೊ ಅಲ್ಲಿ ಕಂಡು ಬರುತ್ತೆ. ಇದನ್ನ ಕಾಸ್ ಮಾಡುವಂತಹ ಮೈಕ್ರೋ ಆರ್ಗಾನಿಸಮ್ ಫೈಟೋಪ್ಟೆರಾ ಇನ್ಫೆಸ್ಟನ್ಸ್. ಇದು ಫಂಗೈ, ಇದೊಂದು ಫಂಗೈ. ಓಕೆನಾ? ಇದನ್ನ ನಾವು ಹೇಗೆ ಕಂಡುಹಿಡಿಬಹುದು ಪೊಟ್ಯಾಟೊ ಬ್ಲೈಟ್ ಡಿಸೀಸ್ ಬಂದಿದೆ ಅಂತ ನೋಡೋದಾದ್ರೆ, ಬ್ರೌನ್ ಲೆಜನ್ಸ್ ಅದಲ್ಲಿ ನಾವು ಇಲ್ಲಿ ಮಾರ್ಕ್ಗಳು ನೋಡಿದ್ವಿ ಅಲ್ವಾ, ಇಲ್ಲೂ ಕಾಣಿಸ್ತಾ ಇದಾವೆ ನೋಡಿ. ಈ ರೀತಿಯ ಮಾರ್ಕ್ಗಳು ಬಂದಿದ್ರೆ ಪೊಟ್ಯಾಟೋದಲ್ಲಿ, ಇಟ್ ಈಸ್ ನಥಿಂಗ್ ಬಟ್ ಪೊಟ್ಯಾಟೊ ಬ್ಲೈಟ್ ಡಿಸೀಸ್. ಈ ಡಿಸೀಸ್ ಆ ಟ್ಯೂಬರ್ಗೆನೆ ಬರುವಂತದ್ದು. ಆ ಅಂಡರ್ ಗ್ರೌಂಡ್ ಅಲ್ಲಿ ಏನು ಈ ಪೊಟ್ಯಾಟೋನ ಬೆಳಿತೀವೋ ಅದಕ್ಕೆ ಬರುವಂತಹ ಡಿಸೀಸ್ ಇದು. ಓಕೆ. ಇನ್ನು ಕೆಲವೊಂದು ಡಿಸೀಸ್ ಇದಾವೆ, ನಾವು ಆಗ್ಲೇ ನೋಡಿದ್ವಿ, TMV ನೋಡಿದ್ವಿ, ಟೊಬ್ಯಾಕೊ ಮೊಸಾಯಿಕ್ ವೈರಸ್. ಆ ರೀತಿಯ ತುಂಬಾ ಡಿಸೀಸ್ ಇದಾವೆ, ಅವನ್ನ ನೀವು ಓದ್ಕೊಳ್ಳಿ. ಓಕೆ. ದೆನ್ ಪ್ರಾಣಿಗಳಲ್ಲಿ, ಬೇರೆ ಪ್ರಾಣಿಗಳಿಗೆ ಮೈಕ್ರೋ ಆರ್ಗಾನಿಸಮ್ಸ್ ಹೇಗೆ ಎಫೆಕ್ಟ್ ಮಾಡುತ್ತಪ್ಪ ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಆಂಥ್ರಾಕ್ಸ್ ಅನ್ನೋ ಒಂದು ಡಿಸೀಸ್. ಆಂಥ್ರಾಕ್ಸ್ ಅನ್ನೋ ಡಿಸೀಸ್ ನ ಕಾಸ್ ಮಾಡೋದು ಬ್ಯಾಸಿಲಸ್ ಆಂಥ್ರಾಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದನ್ನ ಕಾಸ್ ಮಾಡುವಂತದ್ದು. ಇದ್ರದ್ದು ಸಿಂಪ್ಟಮ್ಸ್ ಏನಪ್ಪಾ ಅಂತ ನೋಡೋದಾದ್ರೆ, ಆ ಪ್ರಾಣಿಗಳಿಗೆ ಇದು ಸಾಧಾರಣವಾಗಿ ಈ ಡಿಸೀಸ್ ಬಂದಂತಹ ಪ್ರಾಣಿಗಳು ಬದುಕೋದೇ ಇಲ್ಲ. ಫಸ್ಟ್ ಸಿಂಪ್ಟಮ್ಸ್ ಏನು ಅಂತ ನೋಡೋದಾದ್ರೆ, ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಉಸಿರಾಟದಲ್ಲಿ ತೊಂದರೆ ಆಗುತ್ತೆ. ಓಕೆ. ಅನ್ಕಾನ್ಶಿಯಸ್, ಸಡನ್ ಆಗಿ ಅವು ಅನ್ಕಾನ್ಶಿಯಸ್ ಆಗ್ತವೆ ಅಂಡ್ ಇಟ್ ಮೇ ಲೀಡ್ ಟು ಡೇ. ಓಕೆ, ಸತ್ತೋಗ್ಬಿಡ್ತವೆ. ಇಲ್ಲಿ ಕಾಣಿಸ್ತಾ ಇರಬಹುದು ಇವು ಈ ಬ್ಯಾಕ್ಟೀರಿಯಾದು ಶೇಪ್. ಅಂಡ್ ಫುಟ್ ಅಂಡ್ ಮೌತ್ ಡಿಸೀಸ್. ಫುಟ್ ಅಂಡ್ ಮೌತ್ ಡಿಸೀಸ್ ಹೆಸರಲ್ಲೇ ಇದೆ, ಈ ಡಿಸೀಸ್ ಬರುವಂತದ್ದು ಫುಟ್ ಮತ್ತೆ ಕಾಲು ಮತ್ತೆ ಮೌತ್, ಬಾಯಿಯಲ್ಲಿ ಬರ್ತಕ್ಕಂಥದ್ದು ಪ್ರಾಣಿಗಳಲ್ಲಿ ಈ ಡಿಸೀಸ್. ಓಕೆನಾ? ಇದನ್ನ ಕಾಲ್ ಮಾಡುವಂತದ್ದು ಆಪ್ಟೋ ವೈರಸ್ ಅನ್ನುವಂತ ಹೆಸರಲ್ಲೇ ಇದೆ ವೈರಸ್ ಈ ಡಿಸೀಸ್ ನ ಕಾಸ್ ಮಾಡುವಂತದ್ದು. ಈ ಡಿಸೀಸ್ ಬಂದ್ರೆ ಏನೆಲ್ಲ ಸಿಂಪ್ಟಮ್ಸ್ ಬರುತ್ತೆ ಅಂತ ನೋಡಿದ್ರೆ, ಫೀವರ್ಸ್ ಇರ್ಬೋದು, ಬ್ಲಿಸ್ಟರ್ಸ್ ಇನ್ ಮೌತ್, ಮೌತ್ ಅಲ್ಲಿ ಮತ್ತೆ ಕಾಲಲ್ಲಿ ಒಂಥರ ಹುಣ್ ತರ ಆಗುತ್ತೆ. ಆ ದನ ಕರುಗಳಿಗಿರ್ಬೋದು, ಆಡುಗಳಿಗಿರ್ಬೋದು, ನಾಯಿ, ಇಂತಹ ಒಂದು ಎನಿಮಲ್ಸ್ ಗಳಲ್ಲಿ ಈ ರೀತಿಯಾದ ಒಂದು ಸಿಂಪ್ಟಮ್ಸ್ ಕಾಣಿಸುತ್ತೆ. ಓಕೆ. ಆ ಹಸುಗಳಲ್ಲಾದ್ರೆ ಆ ಹಾಲು ಕೊಡ್ತಾವಲ್ಲ ಹಸುಗಳು, ಅದರಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಓಕೆ. ದೆನ್ ಅನಿಮಲ್ಸ್ ಅಲ್ಲಿ, ಅಥವಾ ಸಾರಿ ಅನಿಮಲ್ಸ್ ಅನ್ನೋದಕ್ಕೆ ಹ್ಯೂಮನ್ಸ್ ಅಲ್ಲಿ ಯಾವೆಲ್ಲ ಡಿಸೀಸ್ ಕಾಸ್ ಮಾಡ್ತವೆ ಈ ಮೈಕ್ರೋ ಆರ್ಗಾನಿಸಮ್ಸ್ ಅನ್ನು ನೋಡೋದಾದ್ರೆ, ನಾವು ಕೆಲವೊಂದು ಡಿಸೀಸ್ ನ ಇಲ್ಲಿ ನೋಟ್ ಡೌನ್ ಮಾಡಿದೀನಿ.
ಮಲೇರಿಯಾ ನಮ್ಗೆಲ್ಲ ಗೊತ್ತು, ಮಲೇರಿಯಾ ಬರ್ತಕ್ಕಂಥದ್ದು ಪ್ಲಾಸ್ಮೋಡಿಯಂ ಅನ್ನುವಂತಹ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಅಲ್ವಾ. ಯಾವಾಗ ನಮ್ಗೆ ಸೊಳ್ಳೆ ಕಚ್ಚುತ್ತೋ, ಆ ಸೊಳ್ಳೆ ಕಚ್ಚಿದಾಗ ಆ ಸೊಳ್ಳೆಯಲ್ಲಿ ಇರ್ತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಬಾಡಿಯಲ್ಲಿ ಬಂದಾಗ ಈ ಪ್ಲಾಸ್ಮೋಡಿಯಂ ಈ ಆರ್ಗ್ಯಾನಿಸಮ್ ಮಲೇರಿಯಾನ ನಮ್ಗೆ ಕಾಸ್ ಮಾಡುತ್ತೆ. ಓಕೆನಾ. ಏನು ಸಿಂಪ್ಟಮ್ಸು ಅಂತ ನೋಡೋದಾದ್ರೆ ವಾಮಿಟಿಂಗ್ ಇರ್ಬೋದು, ಹೈ ಫೀವರ್ ಇರ್ಬೋದು, ಹೆಡೇಕ್ ಇರ್ಬೋದು. ದಿಸ್ ಆರ್ ಆಲ್ ದ ಸಿಂಪ್ಟಮ್ಸ್ ಆಫ್ ಮಲೇರಿಯಾ. ಓಕೆ. ದೆನ್ ರೇಬಿಸ್. ರೇಬಿಸ್ ಕೇಳಿರ್ತೀರಿ ನೀವು. ಇದು ಹುಚ್ಚುನಾಯಿ ಕಡಿದಾಗ ಬರುವಂತಹ ಒಂದು ರೋಗ ರೇಬಿಸ್. ಇದನ್ನ ಕಾಸ್ ಮಾಡುವಂತಹ ಒಂದು ವೈರಸ್ ಯಾವ್ದಪ್ಪ ಅಂದ್ರೆ ರ್ಯಾಬ್ಡೋ ವೈರಸ್ ಅಥವಾ ರೇಬಿಸ್ ವೈರಸ್ ಅಂತ ಕೂಡ ಹೇಳ್ತಾರೆ. ಏನು ಇದ್ರದ್ದು ಸಿಂಪ್ಟಮ್ಸ್ ಅಂತ ನೋಡೋದಾದ್ರೆ ಫೀವರ್ ಇರ್ಬೋದು, ಹ್ಯಾಲುಕಿನೇಷನ್, ಇನ್ಎಬಿಲಿಟಿ ಟು ಸ್ವಾಲೋ. ಏನು ಹ್ಯಾಲುಕಿನೇಷನ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಆ ಭ್ರಮೆಯಲ್ಲಿ ಇರ್ತಕ್ಕಂಥದ್ದು, ಏನೋ ಯೋಚನೆ ಮಾಡುವಂಥದ್ದು, ಕೂತಿದ್ದಾಗ ಬೇರೆ ಏನೋ ಯೋಚನೆ ಮಾಡುವಂಥದ್ದು, ಆ ರೀತಿಯ ಕಾಯಿಲೆ. ಹಾಗೆ ಏನಾದ್ರು ನುಂಗ್ಲಿಕ್ಕೆ ಕಷ್ಟ ಆಗುತ್ತೆ. ಈ ರೇಬಿಸ್ ರೋಗ ಬಂದ್ರೆ ಏನಾದ್ರು ನುಂಗ್ಲಿಕ್ಕೆ ಹೋದಾಗ ನಮ್ಮ ಬಾಯಲ್ಲಿ ಕಷ್ಟ ಆಗುತ್ತೆ. ಓಕೆನಾ. ದೆನ್ ಕಾಲೆರಾ, ವಿಬ್ರಿಯೋ ಕಾಲೆರಾ ಇಸ್ ಕಾಸಿಂಗ್ ದಿಸ್ ಡಿಸೀಸ್. ಇಟ್ ಇಸ್ ಅ ಬ್ಯಾಕ್ಟೀರಿಯಾ and the main symptoms of this cholera is rapid dehydration and vomiting. Okay. Then tuberculosis, TB ಕೇಳಿರ್ತೀರಿ, TB ಕಾಯಿಲೆ. ಓಕೆನಾ. ಇದನ್ನ ಕಾಸ್ ಮಾಡುವಂತಹ ಬ್ಯಾಕ್ಟೀರಿಯಾ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಒಂದು ಬ್ಯಾಕ್ಟೀರಿಯಾ ಈ TB ಕಾಯಿಲೆಯನ್ನ ಬರುವಂಗ್ ಮಾಡುವಂಥದ್ದು. ಇದ್ರದ್ದು ಮೇನ್ ಸಿಂಪ್ಟಮ್ಸ್ ಏನಪ್ಪಾ ಅಂತ ನೋಡೋದಾದ್ರೆ ಕಾಫ್ ಅಂತೇಳಿ. ಎಂತ ಕಾಫು ಒಂದು ಸಲ ಬಂದ್ರೆ ನಿಲ್ಲೋದೇ ಇಲ್ಲ, ಪರ್ಸಿಸ್ಟೆಂಟ್ ಕಾಫ್ ಅಂತ ಹೇಳ್ತೀವಿ ನಾವು. ಅಂಡ್ ಲಾಸ್ ಇನ್ ದ ವೇಟ್, ಆ ವೇಟ್ ಅಲ್ಲಿ ತುಂಬಾ ಲಾಸ್ ಆಗುತ್ತೆ. ಈ ಯಾವ್ದು ಬಂದ್ರೆ ಈ ಟ್ಯೂಬರ್ಕ್ಯುಲೋಸಿಸ್ ಅಥವಾ TB ಕಾಯಿಲೆ ಬಂದಾಗ ವೇಟ್ ಲಾಸ್ ಕೂಡ ಆಗುತ್ತೆ. ದೆನ್ ಕಾಮನ್ ಕೋಲ್ಡ್, ಇದು ನಮ್ಗೆಲ್ಲರಿಗೂ ಗೊತ್ತು. ಇದನ್ನ ಕಾಸ್ ಮಾಡುವಂತಹ ಮೈಕ್ರೋ ಆರ್ಗಾನಿಸಮ್ ರೈನೋ ವೈರಸ್ ಅಂತ ಹೇಳ್ತೀವಿ. ಹೌದು, ರೈನೋ ವೈರಸ್. ಅಂಡ್ ಇದ್ರದ್ದು ಮೇನ್ ಸಿಂಪ್ಟಮ್ಸ್ ಏನಪ್ಪಾ ಅಂತ ನೋಡೋದಾದ್ರೆ ರನ್ನಿಂಗ್ ನೋಸ್, ಅಂದ್ರೆ ಯಾವಾಗ್ಲೂ ಶೀತ ಆಗಿರುತ್ತಲ್ವಾ, ಆ ರೀತಿಯ ಶೀತ ಆದ್ರೆ ಈ ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ. ಅಂಡ್ ಸ್ನೀಸಿಂಗ್. ಅಂಡ್ ದ ಲಾಸ್ಟ್ ಒನ್ ಅಮಿಬಾಗ್ ಡಿಸೆಂಟ್ರಿ ಅಂತ ಹೇಳ್ತೀವಿ. ನಮ್ಗೆ ಡಿಸೆಂಟ್ರಿ ಬಗ್ಗೆ ಗೊತ್ತು. ಇದನ್ನ ಕಾಸ್ ಮಾಡುವಂತಹ ಒಂದು ಮೈಕ್ರೋ ಆರ್ಗಾನಿಸಮ್ ಯಾವ್ದಪ್ಪ ಅಂತ ನೋಡೋದಾದ್ರೆ ಎಂಟಮೀಬಾ ಹಿಸ್ಟಲೋಟಿಕಾ ಅಂತ ಹೇಳ್ತೀವಿ. ನಮ್ಗೆಲ್ಲ ಗೊತ್ತು, ಅಮೀಬಾನ ನಾವು ಪ್ರೋಟೋಜೋನ್ಸ್ ಅಲ್ಲಿ ಓದಿದೀವಿ. ಇದು ಕೂಡ ಎಂಟಮೀಬಾ ಹಿಸ್ಟಲೋಟಿಕಾ ಇಸ್ ಆಲ್ಸೋ ಪ್ರೋಟೋಜೋವಾ. ಓಕೆನಾ. ಇದ್ರದ್ದು ಮೇನ್ ಸಿಂಪ್ಟಮ್ಸ್ ಏನಂದ್ರೆ ಬ್ಲಡ್ ಸ್ಟೂಲ್, ನಮ್ದು ವೇಸ್ಟ್ ಮೆಟೀರಿಯಲ್ಸ್ ನಾವ್ ಏನು ಇದ್ ಮಾಡ್ತೀವಲ್ವಾ, ಅಲ್ಲಿ ಬ್ಲಡ್ ಬರುತ್ತೆ, ಸ್ಟೂಲ್. ಓಕೆ. ಸಿವಿಯರ್ ಡಯೇರಿಯಾ, ಲೂಸ್ ಮೋಷನ್ ಅಂತ ಏನ್ ಹೇಳ್ತೀವೋ ಅದು ತುಂಬಾ ಜಾಸ್ತಿ ಆಗುತ್ತೆ. ಓಕೆನಾ. ಆದಾಗ ಬ್ಲಡ್ ಕೂಡ ಬರೋ ಸಾಧ್ಯತೆಗಳು ಇರುತ್ತೆ. ಇದಿಷ್ಟು ಡಿಸೀಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫಾರ್ ಹ್ಯೂಮನ್ಸ್. ಓಕೆನಾ. ಇವತ್ತಿನ ತರಗತಿಯಲ್ಲಿ ನಾವು ಏನೇನ್ ತಿಳ್ಕೊಂಡ್ವಿ? ಮೈಕ್ರೋ ಆರ್ಗ್ಯಾನಿಸಮ್ಸ್, ಡೆಫಿನೇಷನ್ ಫಾರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂಡ್ ಕ್ಲಾಸಿಫಿಕೇಶನ್. ಯಾವ್ದ್ಯಾವ್ದು? ಬ್ಯಾಕ್ಟೀರಿಯಾ, ಪ್ರೋಟೋಜೋನ್ಸ್, ಫಂಗೈ, ಆಲ್ಗೆ ಮತ್ತೆ ವೈರಸ್. ಅದೊಂದು ಸ್ಪೆಷಲ್ ಕೇಸ್, ವೈರಸ್ ಬಗ್ಗೆನೂ ತಿಳ್ಕೊಂಡ್ವಿ. ಮತ್ತೆ ಕೆಲವೊಂದು ಟೈಪ್ಸ್ ಗಳು ತಿಳ್ಕೊಂಡ್ವಿ. ಮತ್ತೆ ಯೂಸಸ್ ಅಂಡ್ ಎಫೆಕ್ಟ್ಸ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇದಿಷ್ಟು. ಥ್ಯಾಂಕ್ ಯು.